ಸದ್ಗುರು ಪರಂಪರೆಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬ್ರಹ್ಮವಿದ್ಯಾ ಪ್ರವರ್ತಕರ ಆಚಾರ್ಯರಲ್ಲಿ ಹಣೆ ಮಡೆದು ಶಿವಸ್ವರೂಪಳೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ 56ನೇ ಶ್ಲೋಕವನ್ನು ನೋಡ್ತಾ ಇದ್ವಿ. ನಿನ್ನೆ ಅರ್ಧ ಆಗಿತ್ತು. ಯಾವ್ದದ 56ನೇ ಶ್ಲೋಕ ಅಂತಂದ್ರ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಾಹ ಮತ್ ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ಅಂದ್ರ ಪರಂಪರಾ ಸಾಧನವನ್ನ ಹೇಳಾಗತ್ತಾರ. ನನ್ನ ಆಶ್ರಯದಲ್ಲಿರುವ ಕರ್ಮಯೋಗಿಯು ಎಲ್ಲ ಕರ್ಮಗಳನ್ನು ಸದಾಕಾಲ ಮಾಡುತ್ತಿದ್ದರೂ ನನ್ನ ಕೃಪೆಯಿಂದ ಸನಾತನ ಅವಿನಾಶಿ ಪರಮ ಪದವನ್ನು ಹೊಂದುತ್ತಾನೆ. ನೋಡ್ರಿ ಹೆಂಗ ಖರ್ಚು ಕಮ್ಮಿ ಲಾಭ ಜಾಸ್ತಿ. ಕರ್ಮಯೋಗ ಮಾಡಿದ್ರ ಖರ್ಚು ಕಮ್ಮಿ ಲಾಭ ಜಾಸ್ತಿ. ಆದ್ರೆ ನಾವು ಮಾಡಾಕ್ ಬಂದಿವಿ. ಕರ್ಮ ಮಾಡ್ತೇವಿ, ಕರ್ಮ ಯೋಗ ಮಾಡೋದಿಲ್ರಿ ನಾವು. ಅದನ್ನ ನೀನ್ ಹೇಳಕತ್ತಾರ ಪರಂಪರಾ ಸಾಧನ ಕರ್ಮ ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಯನ್ನು ಮಾಡಿ ಜ್ಞಾನಕ್ಕೆ ಬರ್ರಿ. ಜ್ಞಾನದಿಂದ ಮೋಕ್ಷ ಪರಮ ಪುರುಷಾರ್ಥ ಮೋಕ್ಷ ರೂಪ ಪ್ರಾಪ್ತಿ ಆಗ್ತದ. ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಆಗ್ತದ ಅನ್ನೋದನ್ನ ಹೇಳ್ಕೊಂತ ಬರಾಕತ್ತಾರ. ಯಾರ್ಯಾರು ಎಲ್ಲೆಲ್ಲಿ ಸಾಧನೆ ತಪ್ಪೇವಿ ಅನ್ನೋದನ್ನ ನೋಡ್ಕೊಳ್ಳಿಕ್ಕೆ ಮತ್ತೊಮ್ಮೆ ಕೃಷ್ಣ ಪರಮಾತ್ಮ 18ನೇ ಅಧ್ಯಾಯದಾಗ ನಮಗ್ ಮತ್ತೊಮ್ಮೆ ಹೇಳಕತ್ತಾನ ಸಾಧನೆಗಳು ಏನು ಅನ್ನುವಂಥದ್ದು. ನಿನ್ನಿನ ದಿವಸ ಮದ್ವ್ಯಪಾಶ್ರಯ ಅನ್ನುವಂತ ಅರ್ಥವನ್ನು ನೋಡಿದ್ವಿ ನಾವು. ಏನ್ ಹೇಳಿದ್ರು ಅಂತಂತಂದ್ರೆ, by the time they plan and get their passport renewal at his passport expired, before the person's expiry, visa expiry, who knows who is going to come to our rescue. ಎಲ್ಲ ಮಕ್ಕಳು ಅಬ್ರಾಡ್ದಾಗ ಅದಾರ, ಫಾರಿನ್ ದಾಗ ಅದಾರ, ಇಲ್ಲಿ ಯಾರು ಇಲ್ಲ. ನಿಮ್ಗೆ ಆರಾಮಿಲ್ಲ ಬಾರಪ್ಪ ಅಂತಂದ್ರೆ ಅವ ಪಾಸ್ಪೋರ್ಟ್ ಅಪ್ಡೇಟ್ ಐತಿವಲ್ಲ ಗೊತ್ತಿಲ್ಲ, ವೀಸಾ ಅಪ್ಡೇಟ್ ಐತಿವಲ್ಲ ಗೊತ್ತಿಲ್ಲ. ಅದು ಡೇಟ್ ಎಕ್ಸ್ಪೈರ್ ಆಗಿತ್ತಂದ್ರೆ ಅವ ಮಾಡಿಸ್ಕೊಂಡ್ ಬರ್ಬೇಕು. ನಿಮ್ಗೆ ತಾಪಡ್ ತಗೊಂಡು ಬರ್ಲಿಕ್ಕೆ ಆಗಂಗಿಲ್ಲ. ಆದ್ದರಿಂದ ಮಕ್ಕಳು ಇದ್ರು ಕೂಡ ನಿಮಗ ಅವರು ಆಶ್ರಯ, ನಿಮಗ ಅವ್ರು ಏನಾರ ಸಹಾಯ ಮಾಡಿಗಿಡ್ಯಾರಪ್ಪ ಅನ್ನುವಂಥದ್ದನ್ನ ಬಯಕೆ ಇಟ್ಕೋಬ್ಯಾಡ್ರಿ. ಇದು ಈಗಿನ ಕಾಲದ ತಾಯಿ ತಂದೆ ಹಣೆ ಬರ. ಯಾಕ ರೊಕ್ಕ ನೋಡ್ಯಾರ ಮಕ್ಕಳೆಲ್ಲ ಫಾರಿನ್ ಹೋಗಿ ಕುಂತಾರ. ಅಪ್ಪ ಅವ ಬೇಡಾಗೈತಿ, ರೊಕ್ಕ ಬೇಕಾಗೈತಿ. ಇವೆಲ್ಲ ಏನು ವ್ಯಾಲ್ಯೂಸ್ ಏನ್ರಿ ಇವು? ಅಲ್ಲ, ರೊಕ್ಕನ ಸರ್ವಸ್ವವಾಗೈತಿ. ಇದೇನು ಇದು 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 ನ್ಯಾಯ ಏನದು? ಅನ್ಯಾಯ ಅಲ್ರಿ. ಎಷ್ಟು ದುಡ್ದ ಸಮಾಧಾನ ಆಕೈತಿ ಕೇಳ್ಬೇಕು ಅವ್ರಿಗೆ. ರೊಕ್ಕ 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 ಅಂತಿರಲ್ಲ, ನಿಮ್ಗೆ ಎಷ್ಟು ದುಡ್ದ ಸಮಾಧಾನ ಆಕೈತಿ ಅಂತ ಕೇಳ್ರಿ ನಾವು. ಕೆಲವು ಮಂದಿ ಒಂದ್ ಕಡೆ ದುಡಿಯೋರು ಅದಾರ, ಕೆಲವು ಮಂದಿ ರೊಕ್ಕ ರೊಕ್ಕನವ್ರು ಅದಾರ. ವಿಪರೀತ ಅದರಿ ಈ ಜಗತ್ತು. ಕೆಲವು ಮಂದಿ ಮಕ್ಕಳು ಇಲ್ಲೇ ಅದಾರ, ದುಡಿಯಂಗಿಲ್ಲ, ದುಃಖ ಪಡೆಯಂಗಿಲ್ಲ. ಅವ್ರಿಗೆ ತಾಯಿ ತಂದೆ ದುಡ್ದು ಹಾಕ್ಬೇಕು ಅಂತ ಅವ್ರು ನೋಡಾಕತ್ತೀನಿ. ಕೆಲವು ಮಂದಿ ರೊಕ್ಕ ರೊಕ್ಕ ಅನ್ಕೊಂತ ತಾಯಿ ತಂದೆ ಬಿಟ್ಟು ಹೋಗ್ಯಾರ. ಅವರು ಇವ್ರಿಗೆ ರಕ್ಷಣೆ ಮಾಡ್ತಾರ, ಮಾಡಂಗಿಲ್ಲ. ಅದಕ್ಕೆ ನೀವು ಯಾರನ್ನ ನೀವು ನಂಬ್ರಿ ಪರಮ ಆಶ್ರಯ ಅಂತಂದ್ರ ಪರಮಾತ್ಮನ ನಂಬ್ರಿ. ಅವ ನಿಮ್ಗೆ ಎಲ್ಲಾದ್ರೂ ಆಶ್ರಯ ಕೊಡ್ತಾನ, ನಿಮ್ಗೆಲ್ಲಾದ್ರೂ ಅವ ಬಂದು ನಿಮಗ್ ಒದಗ್ತಾನೆ. ಯಾಕಮ್ಮ ಎಲ್ಲ ಕಡೆನೂ ಅದಾನ, ಯಾವಾಗ್ಲೂ ಇರೋ ಅದಾನ ಪರಮಾತ್ಮ. ಅದಕ್ಕ ಅವನ ಮ್ಯಾಗ ಭಾರ ಹಾಕಿ, ಅಮ್ಮ ನನ್ ಪ್ರಾರಬ್ಧದ ಮ್ಯಾಗ ಭಾರ ಹಾಕಿ ನಿಮ್ ಏನ್ ಸಾಧನೆ ಮಾಡ್ಬೇಕು ಮಾಡ್ರಿ, ಯಾರ ಮ್ಯಾಗೂ ಅವಲಂಬಿತರಾಗಬೇಡ್ರಿ ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಾಕತ್ತಾವ. ಬೆಟರ್ ಲರ್ನ್ ಟು ಸೀಕ್ ಸಪೋರ್ಟ್ ಫ್ರಮ್ ಈಶ್ವರ. ಈಶ್ವರನ್ ಮ್ಯಾಗ ನಾವು ನೆಮ್ಮದಿಯಿಂದ, ಅವನ ಮ್ಯಾಗ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲಪ್ಪ, ನಮಗೂ ದೇವ್ರ ಅನ್ಯಾಯ ಮಾಡಂಗಿಲ್ಲ. ಅಕಸ್ಮಾತ್ ನಮ್ಗೆ ಏನಾದ್ರೂ ಸಹಾಯ ಬೇಕಾತಂದ್ರೆ ನಾವು ಪರಮಾತ್ಮನಿಗೆ ಕೇಳ್ಬೇಕು ಏನ್ರಿ. ಈಗ ಒಂದ್ ಮಾತು ಹೇಳಿದ್ರು ನಮ್ಗೆ, ಲಿಂಗಾನಂದ ಸ್ವಾಮೀಜಿ ಒಂದ್ ಮಾತು ಹೇಳ್ತಿದ್ರು. ಮಾತೆ ಮಾದೇವಿಯರು ಗುರುಗಳು ಲಿಂಗಾನಂದಪ್ಪ ಅವರು ಒಂದ್ ಮಾತು ಹೇಳ್ತಿದ್ರು. ಅದು ಇವತ್ತು ನೆನೆಸ್ಬೇಕು ನಾವು. ಅವ್ರು ಏನ ಹೇಳ್ತಿದ್ರು ಅಂದ್ರ, ಒಬ್ಬ ಪತಿವ್ರತ ಸ್ತ್ರೀ ಅದಕ್ಕೆ ತನಗೇನಾದ್ರೂ ಬೇಕಾಗೈತಂದ್ರ ಆಕಿ ಯಾರನ್ನ ಕೇಳ್ತಾಳ್ರಿ? ತನ್ನ ಗಂಡನ ಕೇಳ್ತಾಳ. ಮತ್ತ ಅದನ್ನ ಗಂಡನ ಬಿಟ್ಟು ಇತರೆ ಪುರುಷರಿಗೆ ಕೇಳಿದ್ರೆ ಏನಾಕೈತದು? ಆಕಿ ನಡತೆ ಮ್ಯಾಗ ಸಂಶಯ ಬರ್ತದ. ಆದ್ರಿಂದ ನಾವು ಧರ್ಮವಂತರು, ಆಕಿ ಧರ್ಮ ಪತ್ನಿ ಹೆಂಗದಾಳಲ್ಲ ಹಂಗ ಧರ್ಮವಂತರಾದವ್ರು ನಾವು, ನಮ್ಗೆ ಏನಾದ್ರೂ ಬೇಕಾಗಿತ್ತಪ್ಪ ಲೌಕಿಕ ವ್ಯವಹಾರಕ್ಕ, ದುಡ್ಡು, ಒಂದೆರಡು ಬಟ್ಟೆಯೋ, ಇರಾಕ್ ಒಂದ್ ಮನಿನೋ, ಏನ್ ಮಿನಿಮಮ್ ಬೇಕಾಗಿತ್ತಲ್ಲ, ಅದನ್ನಾರ ಯಾರಿಗೆ ಕೇಳ್ಬೇಕು ನಾವು? ಈಶ್ವರ್ಗೆ ಕೇಳ್ಬೇಕು. ಅದನ್ನ ನಾವೆಲ್ಲ ಸಂಬಂಧಿಕರಿಗೆ ಕೇಳಿದ್ರೆ ಯಾರ ಕೊಡ್ತಾರ? ಯಾರಿಗೆ ನಮಗ ಆಶ್ರಯ, ಯಾರು ನಿಜವಾದ ಆಶ್ರಯ ಯಾರು? ಈಶ್ವರನಿಗೆ ಕೇಳ್ರಿ ಅಂತಾರ ಅವ್ರು.
Better learn to seek support from Ishvara, and Ishvara's grace is there. Somebody will come. ಅವನು ಭಗವಂತ ಅನುಗ್ರಹ ಮಾಡಿದ್ನಂದ್ರ ಯಾರಾದ್ರೂ ಬಂದು ನಮ್ಗೆ ಕರ್ಕೊಂಡು ಹೋಗ್ತಾರ ದವಾಖಾನಿಗೆ ಆಯಮ್ ಟೈಮಿಗೆ. ನಮಗ ಆಜು ಬಾಜು ಮನೆಯವರ ನಮ್ಗೆ ಸಹಾಯ ಮಾಡ್ತಾರ. ಅವರೇ ಪರಮಾತ್ಮನ ಸ್ವರೂಪರಾಗಿ ಬಂದು ನಮಗ ಸಹಾಯವನ್ನು ಸಲ್ಲಿಸ್ತಾರೆ. ಆದ್ದರಿಂದ ನಾವು ಸಪೋರ್ಟ್ಗೆ ಏನ್ ಹಿಡ್ಕೋಬೇಕು? ಈಶ್ವರನ ಮ್ಯಾಗ ಭಾರ ಹಾಕ್ರಿ ನೀವು. ಮಕ್ಕಳ ಮ್ಯಾಗ, ಸಂಬಂಧಿಕರ ಮ್ಯಾಗ, ಸ್ತ್ರೀ ಪುತ್ರಾದಿಗಳ ಮ್ಯಾಗ ಅವಲಂಬಿತರಾಗಬೇಡ್ರಿ ಅಂತ ಕೃಷ್ಣ ಅರ್ಜುನಿಗೆ ಕುತ್ಕೊಂಡು ಹೇಳ್ತಾ ನಮಗೂ ಹೇಳಾಗತ್ತಾನ. ಅಂಡ್ ಇಫ್ ಈಶ್ವರ's grace is not there, nobody will be there also. ಒಂದ್ ವೇಳೆ ಈಶ್ವರನ ಅನುಗ್ರಹ ಇಲ್ಲ ಅಂದ್ರ ಮನ್ಯಾನ ಮಕ್ಕಳಲ್ಲ, ಹೊರಗಿನವರು ಯಾರು ಇಲ್ಲ. ಏನ್ರಿ? ನಮ್ದು ಏನದ ಪ್ರಾರಬ್ಧದ ಮ್ಯಾಗ ಬಿಟ್ಬಿಡ್ರಿ. ಪ್ರಾರಬ್ಧ ಕರ್ಕೊಂಡು ಹೋಗ್ತದ ನಮಗೆ. ಈಗ ನಮ್ಗೆ ಮುನಸಾಗತ್ತಿದ್ದು ಪ್ರಾರಬ್ಧನ. ಸುಳ್ಳ ಚಿಂತೆ ಮಾಡ್ತೀವಿ ನಾವು. ಪ್ರಾರಬ್ಧದಾಗ ನಮಗ್ ಏನೈತಿ ಅದು ಬಂದ ಬೀಳ್ತದ ಡೆಫಿನೆಟ್. ಅದಕ್ಕ ಆ ರೋಟಿ ಕಪಡ ಮಕಾನ್ ಏನ್ ಅದಾವ ಇದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ. ಪರಮಾತ್ಮ ನನಗ್ ಒಲವು ಬರಿತಾನೋ ಇಲ್ಲೋ, ನನಗ ತತ್ವಪದದ ಶೋಧನೆಯಾಗಿ ಅಪರೋಕ್ಷ ಜ್ಞಾನ ಆಗ್ತತೆ ಇಲ್ಲೋ, ಅದನ್ನ ವಿಚಾರ ಮಾಡ್ರಿ. ಅದಕ್ ಪ್ರಯತ್ನ ಮಾಡ್ರಿ. ದೊಡ್ಡ ಗುರಿ ಸಾಧನೆ ಮಾಡ್ರಿ. ಅಂದಂತ ನಾವು ಭಗವಂತ. ರಿಮೆಂಬರ್ ದಶರಥಾಜ್ ಎಕ್ಸಾಂಪಲ್. ದಶರಥನ ಉದಾಹರಣೆ ನೆನಪು ಮಾಡ್ಕೊಡ್ರಿ ಅಂತಾರ ಅಪ್ಪೋರು. ಪೇಜ್ ನಂಬರ್ 3 ಇಲ್ಲಿ ನಾ ಎಲ್ಲಿ ಬಂದೇನೆ 56ನೇ ಶ್ಲೋಕದಾಗ. ಆ ದಶರಥಿಗೆ ಎಷ್ಟು ಮಂದಿ ಮಕ್ಕಳಿದ್ರಿ? 4 ಜನ ಮಕ್ಕಳಿದ್ರು. ಆಲ್ ಜೆಮ್ಸ್, ಎಲ್ಲರೂ ಹೆಂಗಿದ್ರುಪ್ಪ ಅಂದ್ರ ಮುತ್ತಾಗಿದ್ರು ಮಕ್ಕಳು ಅಂತಾರ. 4 ಮಂದಿ ದಶರಥನ ಮಕ್ಕಳು 4 ಮಂದಿ ಮುತ್ತ ರತ್ನಗಳ ಇದ್ದಂಗಿದ್ರಂತ. ಆಲ್ ಜೆಮ್ಸ್. ಅಂಡ್ ಅಲ್ಟಿಮೇಟ್ಲಿ ವೆನ್ ಹಿ ಹ್ಯಾಡ್ ಟು ಡೈ, ನೋಬಡಿ ವಾಸ್ ಅರೌಂಡ್. ಅಷ್ಟೆಲ್ಲ ಇದ್ರು ಕೂಡ ಅವ ಒಳ್ಳೆ ಅವತಾರಿ ಪುರುಷರಿಗೆ ಜನ್ಮ ಕೊಟ್ಟಂತ ತಂದಿಗೆ ಅವನ ಕೊನೆಗಾಲದಾಗ ಅವನ ಕಡೆ ಯಾರಿದ್ರಿ? ಯಾರು ಇರ್ಲಿಲ್ಲ. ಹೂ ಡಿಸೈಡ್ಸ್ ಐ ಆಮ್ ನಾಟ್ ಟೆರಿಫೈಯಿಂಗ್ ಯು? ನಿಮಗೆ ಹೆದರ್ಸಾಗತ್ತಿಲ್ಲ ಅಂತಾರ ಅಪ್ಪವರು. 4 ಮಂದಿ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. 4 ಮಂದಿ ಮಕ್ಕಳನ್ನ ಪಡೆದಂತ ದಶರಥನ ಕೊನೆಗಾಲಕ್ಕೆ 4 ಮಂದಿ ಒಳಗೆ ಒಬ್ರು ಇರ್ಲಿಲ್ಲ. ಅವಾಗಿನ ಕಾಲದಾಗ, ಈಗಿನ ಕಾಲ ಅಲ್ಲ, ಅವಾಗಿನ ಕಾಲದಾಗ ಇದ್ದಿದ್ದಿಲ್ಲ. ನಿಮಗೇನು ಹೆದರ್ಸ್ಬೇಕಂತೇನು ಹೇಳಾಗತ್ತಿಲ್ಲ ಅಂತಾರ ಅಪ್ಪೋರು. ಐ ಆಮ್ ನಾಟ್ ಟೆರಿಫೈಯಿಂಗ್ ಯು, ಐ ಆಮ್ ನಾಟ್ ಫ್ರೈಟನಿಂಗ್ ಯು. ವಾಟ್ ಐ ಆಮ್ ಟೆಲಿಂಗ್ ಈಸ್ ಟ್ರೈನ್ ಯುವರ್ ಮೈಂಡ್. ಮನಸ್ಸಿಗೆ ಈ ತರಬೇತಿ ಕೊಡ್ರಿ. ಮನಸ್ಸಿಗೆ ಈ ತರಬೇತಿ ಕೊಡ್ರಿ. ಪ್ರಾರಬ್ಧದ ಏನೈತೆ ಅದು ಆಗುದು. ನಮ್ ಕೈ ಏನದ? ಸರ್ ಕೃಷ್ಣನ್ರು 60,000 ಮಕ್ಕಳು, 60,000 ಹೆಣ್ರು, 5 ಪಟ್ಟದರ್ಶರು, ಮತ್ ಮಕ್ಳು ಎಷ್ಟು ಮಂದಿ ಸರ್? ಜಗ್ ಬಂದ್ಬಿಡ್ರಿ. ಯಾರು ಕೃಷ್ಣ ಹೋದಲ್ರಿ? ಕೃಷ್ಣಗ್ ಸರ ಒಬ್ಬ ಸಾಯ್ತಾನ ಸರ್. ಒಬ್ಬರ ಸಾಯ್ತಾನ. ನೀರ್ ಅಂತೇಳಿ ಗಿಡ ಬಿಡಕ್ ಸಾಯ್ತಾನ್ರ ಕೊನೆಗೆ. ಅವಂದು ಪರಮಾತ್ಮ ಅಂತೇವಿ. ಅವಂದ ಪರಿಸ್ಥಿತಿ ಪ್ರಾರಬ್ಧ ಹಂಗೈತಿ. ಅಲ್ಲ, ಗಿಡದ ಬಿಡದಲ್ಲ, ಸುನಿಗೆ ನಾನ್ ಶಬ್ದ ಐತೆ ಅವಂಗ್ರಿ. ನಾವಿನ್ನು ಯಾವ ಗಿಡ ತಪ್ಪಲ ವಿಚಾರ ಮಾಡ್ರಿ ನೀವು. ವಾಟ್ ಐ ಆಮ್ ಟೆಲಿಂಗ್ ಈಸ್ ಟ್ರೈನ್ ಯುವರ್ ಮೈಂಡ್ ಟು ಡ್ರಾ ಸ್ಟ್ರೆಂತ್ ಫ್ರಮ್ ಈಶ್ವರ. ಈಶ್ವರನಿಂದ ನೀವು ಕಸುವು ಪಡೀರಿ. ಅವನ ಮೇಲೆ ಭಾರ ಹಾಕ್ರಿ. ನಮ್ಮ ಮನೆ ಬರ್ದಾಗ ಏನೈತೆ ಅದ ಆಗುದ. ಆ ಪರಮಾತ್ಮನ ಮ್ಯಾಗ ಆಶ್ರಯ ತಗೊಂಡು ಅವನ ಮ್ಯಾಗ ಭಾರ ಹಾಕಿ ನೀವು ನಿಶ್ಚಿಂತೆಯಾಗಿ ನೀವು ಕರ್ಮಗಳನ್ನ ಮಾಡ್ರಿ. ಸಕಾಮದಿಂದ ಮಾಡ್ಬೇಡ್ರಿ, ನಿಷ್ಕಾಮದಿಂದ ಮಾಡ್ರಿ. ಇದಕ್ಕೇನಂತಾರ್ರಿ? ಮದ್ವ್ಯಪಾಶ್ರಯ. ಮದ್ವ್ಯಪಾಶ್ರಯ ಅಂದ್ರೆ ಅವನ ಮ್ಯಾಗ ಆಶ್ರಯ ಇಟ್ಕೊಂಡು ಪರಮಾತ್ಮ ಮ್ಯಾಗ ಆಶ್ರಯ ಇಟ್ಕೊಡ್ರಿ. ಈಗ ನಮ್ದೆಲ್ಲೈತಿ ಆಶ್ರಯ? ಯಾರು ಹೇಳ್ತಾರೇನ ಬಾಯ್ ಬಿಟ್ಟ? ಯಾರು ನಂಬೇನೋ? ನಮ್ಮ ಮನೆಯವ್ರು ನಂಬಿವ ಮತ್ತೇನ್ರಿ? ನಮ್ಮ ಮನೆಯವ್ರು ನಂಬಿರ್ಬೇಕು. ಕೆಲವು ಮಂದಿ ರಿಟೈರ್ಮೆಂಟ್ ಈಗ ಆದವರು ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ನಂಬಿರ್ಬೇಕು. 10 ವರ್ಷ ಆದವ್ರು ಕಳ್ಕೊಂಡಿರ್ಬೇಕು ಬ್ಯಾಂಕ್ ಬ್ಯಾಲೆನ್ಸ್. ಈಗ ಮತ್ತು ಎಲ್ಲಿ ಬಂದಿರೋದ್ರೆ ಮತ್ತು ಅಲ್ಲಿಗೆ ಮೊದಲು ಎಲ್ಲಿ ಇದ್ವಿ ಅಲ್ಲಿಗೆ ಬಂದಿರ್ತಾರ. ಪರಮಾತ್ಮನ ಮ್ಯಾಗ ನೀವು ಶ್ರದ್ಧಾ ಇಡ್ರಿ ಅಂತ ಅವ ಹೇಳ್ತಾನ ಕೃಷ್ಣ. ನಾವೆಲ್ಲಿ ಇಟ್ಟೇವಿ ನಮಗ್ ಬಿಟ್ಟಿತ್ತದ. ನಾವೆಲ್ಲಿ ತಪ್ಪೇವಿ ನೋಡ್ರಿ, ಚೇಂಜ್ ಮಾಡ್ಕೊಡ್ರಿ ಅಂತಾರ. ಅಂಡ್ ಹೌ ಟು ಡೂ ದ್ಯಾಟ್? ಹಂಗಾದ್ರೆ ಹೆಂಗ್ ಮಾಡುದ್ರಿ? ಇನ್ನೋಕ್ ಇಷ್ಟ ದೇವತಾ ಇನ್ ದ ಹಾರ್ಟ್. ನಿಮ್ಮ ಹೃದಯದೊಳಗ ನಿಮ್ಮ ಇಷ್ಟ ದೇವತೆ, ನಿಮ್ಮ ಮನಿ ದೇವ್ರು ಯಾವ್ದದ ಅದಕ್ಕ ಜಾಗ್ರತೆಗೊಳಿಸ್ರಿ. ಅಂಡ್ ರಿಮೆಂಬರ್ ದ್ಯಾಟ್ ದ ಲಾರ್ಡ್ ಈಸ್ ಇನ್ ದ ಹಾರ್ಟ್ ಆಫ್ ಆಲ್ ದ ಟೈಮ್. ಆ ದೇವ್ರು ನಿಮ್ಮ ಹೃದಯದಾಗ ಯಾವಾಗ ಅದನ್ರಿ? ಅವ ಹಗಲದಾನೋ, ರಾತ್ರಿ ಅದಾನೋ, ಹುಣ್ಣಿಮೆ ದಿವಸ ಅದಾನೋ, ಅಮಾಸಿ ದಿವಸ ಅದಾನೋ, ಏನ ಸೋಮವಾರ ದಿವಸ ಅಷ್ಟ ಅದಾನೋ? ಯಾವಾಗ್ಲೂ ಅದಾನ. 24/7 ಅದಾನ ಪರಮಾತ್ಮ ನಮ್ಮ ಹೃದಯದೊಳಗೆ.
ಅಂಡ್ ಇಟ್ ಈಸ್ ವೇದಾಂತಿಕಲಿ ಟ್ರೂ ಆಲ್ಸೋ. ವೇದಾಂತದಿಂದ ಅದು ಸತ್ಯವೂ ಹೌದು. ಯೋ ವೇದಾನಿಹಿತಂ ಗುಹಾಯಾಮ್ ಪರಮೇ ಯೋ ಮನ್. ಎಲ್ಲಿ ಬಂದದ್ರಿ ಇದು ಶ್ಲೋಕ? ತೈತ್ರೇಯ ಉಪನಿಷತ್ನ ಬಂದದ, ಇನ್ನೊಂದ್ ಕಡೆ ನಾರಾಯಣ ಉಪನಿಷತ್ತಾಗೂ ಬಂದದ. That is why when we do puja in the morning, I have told you before, after the puja there is ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ. ಪೂಜೆ ಮಾಡ್ತೀವಿ ಪರಮಾತ್ಮನನ್ನ ಮುಂಜಾನೆ ಹೋಗ್ತಾನೆ. ಪೂಜೆ ಆದ್ಮ್ಯಾಗ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ. ನಿಂದ ಯಾವ ಸ್ಥಳ ಐತಪ್ಪ ಆ ಸ್ಥಳಕ್ಕೆ ನೀವು ಹೋಗು ಅಂತ ಅವ್ನ್ ಮತ್ತೆ ಅವಂಗ ದಾರಿ ತೋರಿಸ್ತೀವಿ ನಾವು. ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಮೀನ್ ಅಂದ್ರೆ ಏನು? ವಾಟ್ ಐ ಆಮ್ ಸೆಂಡಿಂಗ್ ದ ಲಾರ್ಡ್ ಟು ಹಿಸ್ ಓನ್ ಪ್ಲೇಸ್, ಬಿಕಾಸ್ ದೇರ್ ಇಸ್ accommodation problem. Charge 400 square feet. How can I keep that Lord permanently? ವ್ಯಾಪಕನಾದಂತ ಪರಮಾತ್ಮಗ ನಾವೆಲ್ಲಿ ಇಟ್ಕೋತೀವ್ರಿ? ಆವಾನೆ ವಿಸರ್ಜನೆ ಮಾಡ್ತೀವಿಲ್ಲ ನಾವು. ಷೋಡಶ ಉಪಚಾರಗಳು ಅದಾವಿಲ್ಲ. ವೇದಾಂತಿಗಳು ಮಾಡ್ಲಿಕ್ಕಂದ್ರು ಸಾಮಾನ್ಯ ಜನರು ಮಾಡುವಂತ ಪೂಜೆ ಹೆಂಗದರಿ? ಆ ವೈಕುಂಠದಲ್ಲಿದ್ದಂತಹ ವೈಕುಂಠಪತಿ ಆದಂತಹ ವಿಷ್ಣುವಿನನ್ನ ನಾವು ಮನೆಗೆ ಪೂಜೆಗೆ ಕರೆಸಿದಾಗ ಏನು ಪ್ರಾರ್ಥನೆ ಮಾಡ್ತೇವೆ? ನಮ್ಮ ಮನೆಯೊಳಗೆ ಸತ್ಯನಾರಾಯಣ ಪೂಜೆ ಅದ ಭಗವಂತ, ನೀನು ಲಕ್ಷ್ಮೀ ಸಮೇತ ಬಂದು ನಮ್ಮ ಮನೆಯೊಳಗ ಪೂಜೆಯನ್ನು ಸ್ವೀಕಾರ ಮಾಡು. ನಾನು ನಮ್ಮ ಮನೆಯೊಳಗ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀನಿ. ನಮ್ಮ ಕಳ್ಳು ಬಳ್ಳಿ ನಮ್ಮ ಮಂದಿನ ನಮ್ಮ ಓಣ್ಯಾಗಿನ ಮಂದಿ ಕರೆದೇನಿ. ನೀನು ಬಂದು ಅವರ ಇಷ್ಟಾರ್ಥಗಳನ್ನ ನೀನು ಅವ್ರಿಗೆ ಕರುಣಿಸು ಅಂತ ತಿಳ್ಕೊಂಡು ಕರಿತೇವಿ. ಆಮ್ಯಾಗ ಉತ್ತರ ಪೂಜೆ ಅಂತ ಮಾಡ್ತೇವಲ್ರಿ. ಸತ್ಯನಾರಾಯಣ ಪೂಜೆ ಮಾಡಿಸೋರಿಗೆ ಗೊತ್ತಿರ್ತದ. ಉತ್ತರ ಪೂಜೆ ಒಳಗೆ ಏನ್ ಮಾಡ್ತೇವಿ? ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ. ಮತ್ ನಿನ್ ಜಗಕ್ ನೀ ಹೋಗ್ಪ, ನಮ್ಮ ಮನೆ ಸಾಣದೈತಿ, ನೀ ವ್ಯಾಪಕ ಇರಾವ, ನೀ ವೈಕುಂಠಕ್ಕೆ ಹೋಗ್ಬಿಡು ಅಂತ ಉತ್ತರ ಪೂಜೆಯನ್ನು ಮಾಡ್ತೀವಿ ನಾವು. ಈ ಷೋಡಶ ಪೂಜೆ ಮಾಡೋರ ದೃಷ್ಟಿಯಿಂದ ಹೇಳಾಗತ್ತಾರ, ಇದೆ ಸಾಮಾನ್ಯ ದೃಷ್ಟಿಯಿಂದ ಹೇಳಾಗತ್ತಾರ. ಯಾಕಂದ್ರೆ ಇದು ಸಾಮಾನ್ಯರ ವಿಷಯ ನಡೆದದ. ಈಗ ಯಾರಿಗೆ ಇಲ್ಲಿ ಮಠ ಈ ಎತ್ತರದ ಮಟ್ಟದ ಜ್ಞಾನವನ್ನ ಹೇಳಿದ್ರು ಕೂಡ ಯಾರಿಗೆ ಅರ್ಥ ಆಗಿಲ್ಲ ಅವ್ರಿಗೆ ಕರ್ಕೊಂಡು ಹೋಗಾಕ್ ಬಂದೈತಿ. ಈಗ ಹಡಗ ಕೃಷ್ಣಂದು, ಈ ಹಡಗದಾಗ ಎಲ್ಲರೂ ಕುಂಡ್ರಾಕ್ ಪರ್ಮಿಷನ್ ಐತಿ, ತಯಾರಾಗ್ರಿ, ಎಲ್ಲಾರು ಕರ್ಕೊಂಡು ಹೋಗ್ತಾನೆ ಭಗವಂತ. ಇದು ಕೊನೆ ಸಲ ಬಂದಾನ ಈಗ ಕರ್ಕೊಂಡು ಹೋಗಾಕ. ಬಿಕಾಸ್ ದೇರ್ ಈಸ್ ಅನ್ ಅಕಾಮಿಡೇಷನ್ ಪ್ರಾಬ್ಲಮ್. 400 ಸ್ಕ್ವೇರ್ ಫೀಟ್ ಏರಿಯಾ. ಈಗ ಇವತ್ತಿನ ಕಾಲ ಮುಂಬೈ ಮತ್ತು ದೆಹಲಿ ಅನ್ನೋಂಥ ಪಟ್ಟಣದೊಳಗ ನಿಮ್ಗೆ ದೊಡ್ಡ ಜಾಗ ವಿಸ್ತಾರ ಜಾಗ ಸಿಗುದಿಲ್ಲ. ಸಣ್ಣ ಗೂಡ್ನಾಗ ಒಂದ್ ದೇವ್ರ ಪೂಜೆ ಮಾಡಿರ್ತಾರ. ಹೌ ಕ್ಯಾನ್ ಐ ಕೀಪ್ ದ ಲಾರ್ಡ್ ಪರ್ಮನೆಂಟ್ಲಿ? ಆ ಪರಮಾತ್ಮನ ನಮ್ಮ ಮನ್ಯಾಗ ನಾ ಯಾವಾಗ್ಲೂ ಹೆಂಗ್ ಇಟ್ಕೊಳಕ್ ಆಗ್ತದ? ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ. ನಿನ್ನ ಸ್ಥಾನಕ್ಕೆ ನೀವು ಹೋಗಪ್ಪ ಅಂತ ಅವರು ದ್ವೈತ ಭಕ್ತಿಯನ್ನು ಮಾಡೋರು ಹಂಗ್ ಮಾಡ್ತಾರ. Therefore, invite the Lord for puja and send back. Even Gayatri, Gacha Devi, Yathastha Sukham, Gayatri, one has to be sent. ಗಣಪನ್ ಕರ್ಕೊಂಡ್ ಬರ್ತೇವಿ. ಭಾದ್ರಪದ ಶುಕ್ಲಕ್ಕೆ ಕರ್ಕೊಂಡ್ ಬರ್ತೇವಿ. ಎಷ್ಟು 9 ದಿನಾನೋ 5 ದಿನಾನೋ 9 ದಿನಾನೋ 11 ದಿನಾನೋ 15 ದಿನಾನೋ ಇಡ್ತಾರ. ಆಮ್ಯಾಗ ಕಳಿಸ್ತೇವಿಲ್ರಿ, ಅವ್ನ ಕಳಿಸ್ತೇವಿ, ವಿಸರ್ಜನೆ ಮಾಡ್ತೇವಿ. ಅದು ಏನದ ಆಹ್ವಾನೆ ವಿಸರ್ಜನೆ ಅನ್ನುವಂತ ಪದ್ಧತಿ ಐತಿ. ಅದನ್ನ ಹೇಳಾಗತ್ತಾರ. Now, what is the meaning of ಯಥಾಸ್ಥಾನ ಪ್ರತಿಷ್ಠಾಪಯಾಮಿ? ಹಿಂಗಂದ್ರೆ ಏನ್ ಅರ್ಥ? I think that the Lord is sent back to his place. ಆ ಭಗವಂತನ ತನ್ನ ಸ್ವಸ್ಥಾನಕ್ಕೆ ಕಳಿಸಿಕೊಟ್ಟಿವಿ. ವ್ಯಾಪಕ ಅನ್ನೋದು ಗೊತ್ತಿಲ್ಲ ನಮಗ. ಹಿ ಇಸ್ ಸಮ್ವೇರ್ ಎಲ್ಸ್. ಎಲ್ಲಿಯೂ ಅದಾನ, ವೈಕುಂಠ ಲೋಕದಾಗ ಅದಾನ ವಿಷ್ಣು. ಶಿವ ಅನ್ನವ ಕೈಲಾಸದಾಗ ಅದಾನ ಅಂತ ಕಲ್ಪನಾ ಈ ಇವ್ರದು ಮತವಾದಿಗಳದು, ಶೈವಾಯಿಟ್ಸು ವೈಷ್ಣವಾಯಿಟ್ಸು ಅಂತ ಏನದಾರಲ್ಲ ಅವ್ರ ಕಲ್ಪನಾ ಅದು. ಇದು ವೇದಾಂತದ ನಿರ್ಣಯ ಅಲ್ಲದು. ಯು ಶುಡ್ ರಿಮೆಂಬರ್ ದ ಲಾರ್ಡ್ಸ್ ಒರಿಜಿನಲ್ ಪ್ಲೇಸ್ ಇಸ್ ವಾಟ್. ಹಂಗಾರ ಆ ಪರಮಾತ್ಮನನ್ನ ನಿಜವಾದ ಸ್ಥಾನ ಯಾವ್ದ್ರಿ? ಅವರ್ ಓನ್ ಹೃದಯಂ. ನಮ್ಮ ಹೃದಯದಲ್ಲಿ ವಾಸದ ಒಂದು. ಫಾರ್ ದ ಸೇಕ್ ಆಫ್ ಪೂಜಾ ವಿ ಕೀಪ್ ಔಟ್ಸೈಡ್. ಗಾಡ್ ಈಸ್ ಹಿಯರ್ ಇನ್ಸೈಡ್. ಪರಮಾತ್ಮ ಒಳಗಿದ್ರು ಕೂಡ ನಮಗ ದ್ವೈತ ಭಕ್ತಿ ಮಾಡಬೇಕಾಗ್ಯದ. ಅದಕ್ಕೆ ಅವನು ಹೊರಗೆ ತಗೊಂಬಂದು ಕುಂಡ್ರಿಸಿ ಒಂದು ಇಷ್ಟ ಮೂರ್ತಿ ಒಳಗೆ ಆಹ್ವಾನ ಮಾಡಿ ಅಲ್ಲಿ ನಾವು ಏನ್ ಮಾಡ್ತೀವಿ? ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ತೀವಿ. ಈಗ ಯಾವ್ದಾದ್ರು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಜ್ಞಾನಿನ ಕರೆಸ್ತಾರೋ? ಅದಕ್ಕೆ ಇದಕ್ಕೆ ಜೀವ ಕಡೆ ತುಂಬ್ತಾರಲ್ಲ ಸ್ವಾಮಿಯರ. ಯಾರನ್ನ ಕರೆಸ್ತಾರ್ರಿ ಸ್ವಾಮಿಯರ? ಅವ್ರವ್ರ ಧರ್ಮ ಪ್ರಕಾರ ಅವ್ರವ್ರ ಗುರುಗಳನ್ನ ಕರೆಸ್ತಾರ್ರಿ. ಗುರುಗಳನ್ನ ಕರೆಸ್ತಾರ. ಗುರುಗಳಲ್ಲಿ ಚೇತನ ಇರ್ತದ, ಅವ್ರು ಚಿತ್ ಕಳೆಯನ್ನು ತುಂಬ್ತಾರ ಅದಕ್ಕೆ. ಏನ್ರಿ ನೀವು ಲಿಂಗ ಕಟ್ತಿರಲ್ಲ, ಚಿತ್ಕಳೆಯನ್ನು ತುಂಬಿಸ್ಕೊಂಡ್ ಬರ್ತಿರಲಿಲ್ಲ ನಿಮ್ ಗುರುಗಳ ಕಡೆ ಹೋಗಿ? ಹೌದ್ರಿ. ಅದನ್ನ ದಿವ್ಯ ದೃಷ್ಟಿಯನ್ನ ಅವ್ರು ಅದ್ರಾಗ ತುಂಬಿ ಕಳಿಸ್ತಾರ. ಅದಕ್ಕೆ ಚಿತ್ಕಳೆ ಅಂತ ಅಂತಾರ. ಅಂದ್ರ ಅದು ಎಲ್ಲೈತಿ ಅಂದ್ರ ಜ್ಞಾನಿಗಳ ಹತ್ರ ಐತಿ ಅದು. ಫಾರ್ ದ ಸೇಕ್ ಆಫ್ ಪೂಜಾ ವಿ ಕೀಪ್ ಔಟ್ಸೈಡ್. ಗಾಡ್ ಈಸ್ ಹಿಯರ್ ಇನ್ಸೈಡ್ ಆಲ್ಸೋ. ಅವ ಇರೋದು ನಿಜವಾಗಿ ಒಳಗದಾನ.
ಒಳಗೂ ಅದಾನ, ಹೊರಗೂ ಅದಾನ, ವ್ಯಾಪಕ ಅದಾನ. ಅವ ಅಲ್ಲೇ ಅದಾನ, ಇಲ್ಲೇ ಅದಾನ, ಅಲ್ಲಿಲ್ಲ ಇಲ್ಲಿಲ್ಲ ಅಂತಲ್ಲ, ಅವ ಎಲ್ಲಾ ಕಡೆನೂ ಅದಾನ. ಯು ಕೆನಾಟ್ ಪುಟ್ ಆನ್ ಯುವರ್ ಹೆಡ್ ಫಾರ್ ದ ಪೂಜಾ, ಫಾರ್ ದ ಸೇಕ್ ಆಫ್ ಏಕಾದಶ ದ್ರವ್ಯ ಅಭಿಷೇಕ. You intelligently keep him outside, and then after the puja is over, you put back here in the heart. ಇಷ್ಟಲಿಂಗವನ್ನು ಕೊಳ್ಳ ಕಟ್ಕೊಂಡಿರ್ತೀವಿ. ಪೂಜೆ ಮಾಡ್ಬೇಕಾದ್ರೆ ಕೈಯಾಗ ಎಡಗೈಯಾಗಿ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತೀವಿ, ಷೋಡಶ ಉಪಚಾರ ಮಾಡ್ತೀವಿ, ತುಳಸಿ ಏರಿಸ್ತೇವಿ, ಹೂ ಏರಿಸ್ತೇವಿ, ಅಲಂಕಾರ ಮಾಡ್ತೀವಿ, ಲಿಂಗಾನುಸಂಧಾನದ ಮಂತ್ರಗಳನ್ನು ಹೇಳ್ತೀವಿ. ಎಲ್ಲ ಹೇಳಿದ ನಂತರ ಮತ್ತ ಅದನ್ನ ಲಿಂಗವನ್ನ ತೆಗೆದು ಅದನ್ನ ಏನ್ ಮಾಡ್ತೀವಿ, ನಮ್ಮ ಆ ಕರಡಿಗೆ ಇದು ಹೃದಯದ ಹತ್ರ ಐತಲ್ಲ ಕರಡಿಗೆ, ಆ ಕರಡಿ ಒಳಗೆ ಹಾಕಿ ಮುಚ್ಚಿಡ್ತೇವಿಲ್ಲ. ಹಂಗ ಪರಮಾತ್ಮ, ನಿಜವಾದ ಪರಮಾತ್ಮ ಎಲ್ಲದಾನ ಅಂತಂದ್ರ ನಮ್ಮ ಹೃದಯದಲ್ಲೇನ ಅದಾನ. ಅವನು ಪೂಜೆಗೋಸ್ಕರ ದ್ವೈತ ಭಕ್ತಿ ಮಾಡೋರು ಏನ್ ಮಾಡ್ತೇವಿ, ಅದನ್ನ ಹೊರಗೆ ತೊಗೊಂಬಂದೇವಿ ಅಂತ ಕಲ್ಪನಾ ಮಾಡ್ಕೊಂತೇವಿ. ಅದನ್ನ ಹೊರಗಿಟ್ಟು ಪೂಜೆ ಮಾಡಿದ್ದು ಮತ್ ಒಳಗ ಇಡ್ತೇವಿ. ಯಥಾಸ್ಥಾನಂ ಸಮರ್ಥನ ಪ್ರತಿಷ್ಠಾಪಯಾಮಿ ಅಂತ ಅರ್ಥ. ವಾಟ್ ಈಸ್ ದ ಐಡಿಯಾ? ಏನಂಗಾರ ಇದು ವಿಚಾರ ಏನಪ್ಪಾ ಅಂತಂದ್ರ, ಆ ಪರಮಾತ್ಮ ಎಲ್ಲದಾನಂದ್ರ ಯಾವಾಗ್ಲೂ ಎಲ್ಲದಾನಂದ್ರ ಯಾವಾಗ್ಲೂ ಹೃದಯದಾಗ ಅದಾನ. ಪೂಜೆ ಮಾಡೋ ಸಲುವಾಗಿ ಹೊರಗೆ ತಗೊಂಡ್ಬರ್ತೇವಿ. ಇದು ಭಾವ. ಯಾರು ಹೇಳ್ಕೊಟ್ರ ನಿಮ್ಗೆ? ಯಾರು ಹೇಳಿಲ್ರಿ. ದಿಸ್ ಈಸ್ ದ ಮೀನಿಂಗ್ ಆಫ್ ಮದ್ವ್ಯಪಾಶ್ರಯ. ದಿಸ್ ಈಸ್ ದ ಫಸ್ಟ್ ಮೀನಿಂಗ್ ಆಫ್ ದ ವರ್ಡ್ ಮದ್ವ್ಯಪಾಶ್ರಯ. ಅಂದ್ರೆ ಏನು? ಇದು ಅರ್ಥ, ಅವನ್ ನನ್ನ ಹೃದಯದಲ್ಲಿ ಅದಾನ, ಅವಾಗ ನಾನು ಪೂಜೆ ಮಾಡ್ಬೇಕು ಅನ್ನುವಂತ ದ್ವೈತ ಭಕ್ತಿ ಸಲುವಾಗಿ ನಾನು ಹೊರಗೆ ಕರ್ಕೊಂಡ್ ಬಂದು ಇಟ್ಟು ಪೂಜೆ ಮಾಡ್ತೇನೆ ಅಂತ ಭಾವ ಮಾಡಾಕತ್ತೀನಿ. ದೇರ್ ಈಸ್ ಎನ್ ಹೈಯರ್ ಮೋರ್ ಇಂಪಾರ್ಟೆಂಟ್ ಮೀನಿಂಗ್ ಆಲ್ಸೋ. ಮದ್ವ್ಯಪಾಶ್ರಯ ಅಂದ್ರೆ ಇದಕ್ಕಿಂತ ಭಿನ್ನವಾದ ಆಳವಾದ ಅರ್ಥನೂ ಅದ. ಹಂಗಾರೆ ಏನ್ರಿ ಅದು? ಟೇಕಿಂಗ್ ರೆಫ್ಯೂಜ್ ಇನ್ ಗಾಡ್, ಪರಮಾತ್ಮನಲ್ಲಿ ಶರಣಾಗತಿಯನ್ನು ಹೊಂದೋದು ಏನ್ರಿ. ಅವನ ಮೇಲೆ ಪೂರ್ಣ ಶ್ರದ್ಧೆ, ಅವನ ಮ್ಯಾಗ ಭರೋಸಾ ಇಟ್ಬಿಡ್ಬೇಕು ನಾವು. ನಾವು ಭರೋಸಾ ಇಟ್ಟವ್ರಿಗೆ ಯಾರಿಗಾರ ಮೋಸ ಮಾಡಕ್ ಬರ್ತೈತೆ ಅಂತ ನೋಡಿ ವಿಚಾರ ಮಾಡ್ರಿ. ನೀವು ನಿಮ್ ಮ್ಯಾಗ ಯಾರ ಭರೋಸೆ ಇಟ್ಟಾರಂದ್ರ ಅವ್ರಿಗೆ ನೀವು ಮೋಸ ಮಾಡ್ತೀರಿ ಹೆಂಗ ವಿಚಾರ ಮಾಡ್ರಿ. ಆಗಂಗಿಲ್ಲ, ಮೋಸ ಮಾಡಕ್ ಆಗಂಗಿಲ್ಲ. ಹಂಗ ಭಗವಂತನ ಮ್ಯಾಗ ನೀವು ಇಡ್ರಿ, ಪೂರ ಶ್ರದ್ಧಾ ಇಡ್ರಿ, ಅವನ್ ನೋಡ್ಕೋತಾನ. ನಮ್ಗ ಅಂತದ್ದು ಗೊತ್ತೇ ಇಲ್ಲ. ಪೂರ ಶ್ರದ್ಧಾ ನಾವ್ ಎಲ್ಲಿ ಇಟ್ಟೇವಿ ಅಂದ್ರೆ ನಮ್ದು ಶ್ರದ್ಧಾನ ಬೇರೆ ಕಡೆ ಐತಿ. ಎಲ್ಲಿ ಇಡಬಾರ್ದು ಅಲ್ಲಿ ಇಟ್ಟೇವಿ ನಾವು ಶ್ರದ್ಧಾ. ಹಂಗೇನ್ರ ಮಾಡಿದ್ವಿ ಅಂದ್ರೆ ಚೇಂಜ್ ಮಾಡ್ಕೊಡ್ರಿ ಅನ್ನಕ್ ಹೇಳಾಕತ್ತಾನ ಈಗ ಭಗವಂತ. ಕೊನೆಯ ಸಲ ಇದು ಈಗ. ಇನ್ನು ಎಲ್ಲರಿಗೂ ಜೀವನ್ ಮುಕ್ತಿ ವಿಲಕ್ಷಣ ಆನಂದನ ಹೇಳೋವಂದಾನ, ಜೀವನ್ ಮುಕ್ತಿ ಚರಿತ್ರೆ ಹೇಳೋವಂದಾನ ಭಗವಂತ. ಟೇಕಿಂಗ್ ರೆಫ್ಯೂಜ್ ಇನ್ ಲಾರ್ಡ್ ಮೀನ್ಸ್ ಟೇಕಿಂಗ್ ರೆಫ್ಯೂಜ್ ಇನ್ ದಿ ಗಾಡ್ಸ್ ಟೀಚಿಂಗ್. ಪರಮಾತ್ಮಗ ಶರಣಾಗತಿ ಆಗುದಂದ್ರೆ ಎಲ್ಲಿ ಆಗೋದಂದ್ರೆ ಪರಮಾತ್ಮನ ಮಾತುಗಳಿಗೆ ಶರಣಾಗತಿ ಆಗ್ರಿ, ಪರಮಾತ್ಮನ ವಾಕ್ಯಗಳಿಗೆ ಶರಣಾಗತರಾಗ್ರಿ, ಗುರುವಿನ ವಾಕ್ಯಗಳಿಗೆ ಶರಣಾಗತರಾಗ್ರಿ. ಅವ ಏನ್ ಹೇಳಾಗತ್ತಾನ ಆ ಮಾತಿನ ಅರ್ಥ ತಿಳ್ಕೊಡ್ರಿ. ಲೈಕ್ ಟೇಕಿಂಗ್ ರೆಫ್ಯೂಜ್ ಇನ್ ಎ ಡಾಕ್ಟರ್ ಮೀನ್ಸ್ ವಾಟ್? ಒಬ್ಬ ದವಾಖಾನೆಗೆ ಹೋಗ್ತೀರಿ, ಅವ ಡಾಕ್ಟರ್ ಮ್ಯಾಗ ಶ್ರದ್ಧಾ ಇಡ್ತಿರಿಲ್ಲ, ಶ್ರದ್ಧಾ ಇಟ್ಟಾಗ ಅವನ ಕಡೆ ಹೋಗ್ತೀರಿ, ಗುಳಿಗೆ ತಗೋತೀರಿ ಹೊಟ್ಯಾಗ. ಅವ ಚಲೋ ಅದಾನೋ ಇಲ್ಲ ಗೊತ್ತಿಲ್ಲ ಅಂದ್ರೆ ಗುಳಿಗೆ ತಗೋಕಾಕತ್ತಿ. ಅವ ಹೇಳಿದ್ವು ಯಾವ ಅದನ್ನ ಬಿಡ ಮರ, ಏನ್ ತಗೊಳೋದು ಗುಳಿಗೆ ಅಂತೇವಿ ನಾವು, ಹೌದಲ್ಲ? ಹಂಗ ಒಂದು ಔಷಧ ಗುಳಿಗೆ ತಗೋಬೇಕಾದ್ರನ ಭವರೋಗ ವೈದ್ಯನಾದಂತಹ ಪರಮಾತ್ಮನಲ್ಲಿ ನಾವು ಶ್ರದ್ಧಾ ಇಲ್ಲಂದ್ರ ನಮ್ಮ ಸಾಧನೆ ಹೆಂಗ್ ಫಲ ಕೊಡ್ತದ್ರಿ? ವಾಟ್ ಎವರ್ ಇನ್ಸ್ಟ್ರಕ್ಷನ್ ಹಿ ಗಿವ್ಸ್ ಫಾರ್ ಮೈ ಫಿಸಿಕಲ್ ವೆಲ್ ಬೀಯಿಂಗ್ ಐ ಶುಡ್ ಫಾಲೋ. ಅವ ಏನು ಭಗವಂತ ಹೇಳ್ಯಾನ ಅವನ ನೀತಿ ನಿಯಮಗಳನ್ನ ಪಾಲಿಸಿಕೊಂಡು ಅವನ ಮ್ಯಾಗ ಶ್ರದ್ಧಾಯನ್ನು ಇಟ್ಕೊಂಡು ನನ್ನ ಸಾಧನೆಗಳನ್ನ ಕರ್ಮ, ನಾ ಜ್ಞಾನಿ ಆಗೀನಿ, ನಾ ಕರ್ಮ ಮಾಡೋದಿಲ್ಲ ಅನ್ನೋಂಗಿಲ್ಲ. ಕರ್ಮಗಳನ್ನ ಮಾಡ್ಲೇಬೇಕು. ಯಾಕ್ರಿ? ಕೃಷ್ಣ ಪರಮಾತ್ಮ ಮಾಡ್ಲಿಲ್ಲ ಯುದ್ಧ? ನಾನು ಅವತಾರಿ ಪುರುಷದೇನೆ ಅಂತ ಮನ್ಯಾಗ ಕುಂತಾವ? ಇಲ್ಲ, ಕರ್ಮಗಳನ್ನ ಮಾಡ್ಲೇಬೇಕು. ಆದ್ರ ಕರ್ತೃತ್ವ ಬುದ್ಧಿ ಇರಬಾರದು. ಅಕರ್ತ ಅಭೋಕ್ತ ಬುದ್ಧಿಯಿಂದ ಕರ್ಮವನ್ನ ಮಾಡ್ಬೇಕಾಗಿದೆ. ವಾಟ್ ಇಸ್ ದ ಯೂಸ್ ಆಫ್ ಟೇಕಿಂಗ್ ರೆಫ್ಯೂಜ್ ಇನ್ ಡಾಕ್ಟರ್ ಅಂಡ್ ವಯೋಲೇಟಿಂಗ್ ಎವ್ರಿ ಇನ್ಸ್ಟ್ರಕ್ಷನ್ ಹಿ ಗಿವ್ಸ್? ಪರಮಾತ್ಮನ ಮ್ಯಾಗ ಡಾಕ್ಟರ್ ಮ್ಯಾಗ ವಿಶ್ವಾಸ ಐತಂದು ಅವ ಬರೆದು ಕೊಟ್ಟಂತ ಔಷಧ ತೋಳುದಿಲ್ಲ ಅಂದ್ರೆ ಎಂತ ವಿಶ್ವಾಸ ರೀ ಅಂತ ನಾವು? ಪರಮಾತ್ಮನ ಮಾತುಗಳನ್ನ ಕೇಳಿ ಅವನ ಮ್ಯಾಗ ವಿಶ್ವಾಸ ನಮಗಿಲ್ಲ ಅಂದ್ರೆ ನಿಮ್ದು ಎಂತ ವಿಶ್ವಾಸ? ಡಾಕ್ಟರ್ಗೆ ಮತ್ತು ಪರಮಾತ್ಮಗೆ ಹೋಲಿಕೆ ಕೊಡಾಕತ್ತಾರ ಅಪ್ಪ ಅವರು. ಟೇಕಿಂಗ್ ರೆಫ್ಯೂಜ್ ಇನ್ ಡಾಕ್ಟರ್ ಈಸ್ ಫಾಲೋವಿಂಗ್ ದ ಇನ್ಸ್ಟ್ರಕ್ಷನ್. ನೀವು ದೇವರ ನಿಮ್ ರೋಗ ವಾಸಿ ಆಗ್ಬೇಕಂದ್ರ ನೀವು ಆ ಡಾಕ್ಟರ್ ಮ್ಯಾಗ ವಿಶ್ವಾಸ ಇಟ್ಟು ಅವ ಹೇಳಿದಂಗ ಮಾಡ್ತಿರಿಲ್ಲ. ಹಂಗ ಈ ಜ್ಞಾನ ಆಗ್ಬೇಕಂದ್ರ ನಿಷ್ಕಾಮ ಕರ್ಮಯೋಗ, ನಿಷ್ಕಾಮ ಉಪಾಸನ, ಶ್ರವಣ ಮನನ ನಿಧಿಧ್ಯಾಸನ ಇವ್ ಹೆಂಗ ಪರಮಾತ್ಮ ಹೇಳ ಹಂಗ ಮಾಡ್ಬೇಕ ಬ್ಯಾಡ್ರಿ? ಭವರೋಗ ಹೋಗ್ಬೇಕ ಬ್ಯಾಡ ನಮಗ. ಒಂದು ಶರೀರಕ್ಕೆ ಬಂದಂತ ಜ್ವರ ಹೋಗ್ಬೇಕಾದ್ರೆ ಡಾಕ್ಟರ್ ಹೇಳಿದಂಗೆ ಕೇಳ್ತೀವಿ. ಈ ಭವ ಅನ್ನೋದು ಒಂದು ರೋಗ ಅದಲ್ಲ, ಪುನಃ ಪುನಃ ಹುಟ್ಟುವುದು ಸಾಯುವುದು, ಇದಕ್ಕೆ ಭವರೋಗ ಅಂತಾರ್ರಿ ಇದಕ್ಕೆ ಶಾಸ್ತ್ರದಾಗ.
ಮತ್ತೆ ಇದರಿಂದ ಬೇಸರ ಆಗಿಲ್ಲ, ಭವರೋಗ ಕಳ್ಕೊಬೇಕನ್ನುವಂಥದ್ದು ಮನಸ್ಸಿಗೆ ಬಂದಿಲ್ಲ. ಹಂಗಾರ ಭವರೋಗ ಕಳ್ಕೊಬೇಕಂದ್ರ ಭಗವದ್ಗೀತೆ ಒಳಗೆ ಕೃಷ್ಣ ಪರಮಾತ್ಮ ಏನ್ ಹೇಳ್ಯಾನ, ಅವನ್ ಮಾಡ್ಬೇಕೋ ಮಾಡಬಾರ್ದು, ನಾವು ಮಾಡ್ಬೇಕು. Similarly, Mad Vyapashraya has a second meaning, Shastra Vyapashraya, taking shelter in Bhagwan's teaching. ಭಗವಂತ ಏನ್ ಹೇಳ್ತಾನ ಅವು ವಾಕ್ಯಗಳು ನಮಗ್ ಪ್ರಮಾಣ ಏನ್ರಿ. ನಮ್ ಬುದ್ಧಿಗೆ ನಮ್ ಕಣ್ಣಿಗೆ ಅವು ಪ್ರಮಾಣ ಅನ್ಸೋದಿಲ್ಲ ಅಂದ್ರ ನಮಗ ಅನ್ಸಿದ್ದು ಭ್ರಮ ಅಂತ ತಿಳ್ಕೊಬೇಕು, ವೇದ ವಾಕ್ಯಗಳು ಪ್ರಮಾಣ ಅಂತ ತಿಳ್ಕೊಬೇಕು. ಅವಾಗ ಬದಲಾವಣೆ ಆಕತ್ ನೋಡ್ರಿ. ಒಳಗ್ ಬದಲಾವಣೆ ಅವಾಗ ಚಾಲು ಆಗ್ತದೆ. ಅಲ್ಲಿ ಮಠ ಬದಲಾವಣೆ ಆಗೋದಿಲ್ಲ. ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ವೇದ. ಅದೇನ್ರಿ ವೇದ, ವೇದವೇ ಪ್ರಮಾಣ ಕೇಳರ್ಗೆ. ಅಂಡ್ ವಿಚ್ ಇಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ಗೀತಾ. ವೇದವೇ ಗೀತೆಯ ರೂಪದಲ್ಲಿ ಭಗವಂತ ಗೃಹಸ್ಥರಿಗೆ ಅಂತ ತಿಳ್ಕೊಂಡು ತಯಾರು ಮಾಡಿ ರೆಡಿಮೇಡ್ ಫುಡ್ ಇದು. ನಿಮಗೆ ಎಂತೆಂತ ಸಮಸ್ಯೆಗಳದಾವ ಆ ಎಲ್ಲಾ ಸಮಸ್ಯೆಗಳಿಗೂ ಉತ್ತರ ಅದ ಭಗವದ್ಗೀತೆಯೊಳಗ. ಅಂಡ್ ದೇರ್ ಫೋರ್ ಟೇಕ್ ಶೆಲ್ಟರ್ ಇನ್ ಗೀತಾ. ಅದರಿಂದ ಭಗವದ್ಗೀತೆಯಲ್ಲಿ ನೀವು ಶರಣಾಗತರಾಗ್ರಿ. ಅದ್ರಾಗ ಏನ್ ಹೇಳ್ಯಾರ ಅವನ್ ಮಾಡ್ಕೊಂತ ಹೋಗ್ರಿ. ಇವತ್ತಿಲ್ಲ ನಾಳೆ ಜ್ಞಾನ ಆಗ್ತದ, ಜ್ಞಾನ ದ್ವಾರ ಮೋಕ್ಷ ಆಗ್ತದ, ಮೋಕ್ಷ ಆಗ್ತಂದ್ರೆ ಭವರೋಗ ಕಳೆದು ಹೋಗ್ತದ. ಹೌ? ಬೈ ಫಾಲೋವಿಂಗ್ ಲೈಫ್ ಸ್ಟೈಲ್ ಪ್ರಿಸ್ಕ್ರೈಬ್ಡ್. ಆ ಭಗವಂತ ಭಗವದ್ಗೀತೆ ಒಳಗ ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ಯಾನ ಆ ರೀತಿ ನಡ್ಕೋಬೇಕು ನಾವು. ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದ ಲೈಫ್ ಸ್ಟೈಲ್ ಪ್ರಿಸ್ಕ್ರೈಬ್ಡ್ ಇನ್ ಗೀತಾ ಅಂಡ್ ವೇದ. ಅಂದ್ರೆ ವೇದಗಳಲ್ಲಿ ಆಗಲಿ ಭಗವದ್ಗೀತೆಯಲ್ಲಿ ಯಾವ ರೀತಿ ಜೀವನವನ್ನ ನಡೆಸಬೇಕು ಅಂತ ಹೇಳ್ಯಾರಿ. ಯಾವ ರೀತಿ ಜೀವನ ನಡೆಸಬೇಕು ಅಂತ ಹೇಳ್ಯಾರ. ಸರ್ವ ಕರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವಜ. ಎಲ್ಲಾ ಕರ್ಮಗಳನ್ನು ಮಾಡು, ಫಲಗಳನ್ನು ನನ್ನ ಮ್ಯಾಗ ಬಿಡುವನ್ನ ನಮ್ಮ. ಫಲ ನಿನ್ ಕೈಯಾಗಿಲ್ತಮ್ಮ, ನನ್ನ ಕೈಯಾಗ ಐತಿ ಫಲ. ಫಲ ಕೊಡಾವ ಬಿಡಾವ ನಾನು. ಈ ಕರ್ಮ ಮಾಡೋದಷ್ಟ ನಿನ್ ಕರ್ತವ್ಯ. ಕರ್ಮಗಳನ್ನು ಮಾಡು, ಫಲದ ಅಪೇಕ್ಷೆ ಮಾಡಕ್ ಹೋಗ್ಬೇಡ. ಅದಕ್ಕಂದ್ ನಿನ್ ಕೈಯಾಗ ಇಲ್ಲ. ಫಲ ಯಾರ ಕೈಯಾಗೈತಿ? ಈಶ್ವರನ ಕೈಯಾಗೈತಿ. ನಮ್ ಕೈಯಾಗೇನೈತಿ? ಜೀವಿಗಳ ಕೈಯಾಗ. ಕರ್ಮ ಮಾಡೋದಷ್ಟೇ ಕರ್ತವ್ಯ ನಮ್ದು. ಫಲ ಕಮ್ಮಿ ಬಂತು ಅದಿಲ್ಲ, ನಿಮ್ ಕೈಯಾಗಿಲ್ಲ. ವೈ ಅನ್ನೋದ್ರಾಗ ಏನೂ ಇಲ್ಲ ಲಾಭ. ಸರ್ವ ಕರ್ಮಾಣಪಿ ಕುರ್ವಾಣಃ. ಪರ್ಫಾರ್ಮ್ ಆಲ್ ದ ಆಕ್ಷನ್ಸ್ ಯು ವಾಂಟ್ ಟು ಡೂ. ಏನ್ ಅದ ನಮಗೆ ಏನ್ ವಹಿಸ್ಕೊಟ್ಟಾರೆ ಕರ್ತವ್ಯಗಳನ್ನ, ಆ ಕರ್ತವ್ಯಗಳನ್ನು ಮಾಡ್ರಿ. ನಿಮ್ಮ ಸಮಾಜಕ್ಕೆ ನಿಮ್ ಕರ್ತವ್ಯ ಏನು ಮಾಡ್ರಿ. ನಿಮ್ಮ ಮನೆಗೆ ಏನ್ ಕರ್ತವ್ಯಗಳದಾವು ಮಾಡ್ರಿ. ವೈದಿಕ ಕರ್ಮಗಳೇನದಾವ ಅವ್ನು ಮಾಡ್ರಿ. ನಿಷ್ಕಾಮ ಭಾವನೆಯಿಂದ ಮಾಡ್ರಿ. ಖಲಾಸ್, ಮುಗಿದೋತು. Whether it is a worldly action or religious action, ಲೌಕಿಕ ಕರ್ಮ or ವೈದಿಕ ಕರ್ಮ, you can do all those actions. ಅದು ಲೌಕಿಕ ಕರ್ಮ ಇರಲಿ, ಅದು ವೈದಿಕ ಕರ್ಮ ಇರಲಿ. ಯಜ್ಞ ಯಾಗಾದಿಗಳಿರ್ಲಿ, ನಿಮ್ ಲೌಕಿಕ ನೌಕರಿ ಅಥವಾ ವ್ಯವಸಾಯ ಅಥವಾ ವ್ಯಾಪಾರ ಇರ್ಲಿ, ಬೇಕಾದಿರ್ಲಿ, ನಮ್ದು ಏನ್ ಕರ್ತವ್ಯ ಐತಿ ಅದನ್ನ ಕರ್ತವ್ಯ ಮಾಡೋದಷ್ಟೇ ಕೆಲಸ ನಮ್ಮದು. ಫಲದಲ್ಲಿ ಅಪೇಕ್ಷೆ ಇಡೋಂಗಿಲ್ಲ. ಯಾಕ? ಕರ್ಮ ಫಲದಲ್ಲಿ ನಮ್ ಕೈಯಾಗಿಲ್ಲ. ಅದು ಫಲ ಈಶ್ವರನ ಕೈಯಾಗ ಐತದು. ಕರ್ಮ ಫಲ ದಾತ ಯಾರ್ರಿ? ಈಶ್ವರ. Offer all of them and as a naivedyam oblation to the Lord. ಸ್ವಕರ್ಮಣಾತಂ ಅಭ್ಯರ್ಚ ಸಿದ್ಧಿಂ ಬಿಂದತಿ ಮಾನವ. ನಿನ್ನ ಕರ್ಮಗಳನ್ನು ಮಾಡು, ಫಲ ಕೊಡವ ಭಗವಂತ. ಯು ಆಫರ್ ಫ್ಲವರ್ಸ್ ಅಟ್ ದ ಟೈಮ್ ಆಫ್ ಪೂಜಾ. ಪೂಜೆ ಮಾಡ್ಬೇಕಾದಾಗ ಭಗವಂತಗ ಹೂಗಳನ್ನು ಅರ್ಪಿಸ್ತೇವಿ. ಬಟ್ ಲೇಟರ್ ಎವ್ರಿ ಆಕ್ಷನ್ ಈಸ್ ಅನ್ ಆಫರಿಂಗ್. ನಾವ್ ಏನ್ ಕರ್ತವ್ಯ ಮಾಡಾಕತ್ತೀವಿ ಅಷ್ಟು ಭಗವಂತನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ರಿ. ಕಾನ್ಫ್ಲೆಕ್ಸ್ ಆಗತ್ತೀರಿ, ಅದು ಒಂದು ಭಗವಂತಗ ಅರ್ಪಣೆ ಮಾಡ್ರಿ. ಊಟ ಮಾಡಾಕತ್ತೀರಿ ಅಂದ್ರೆ ಭಗವಂತಗ ಅರ್ಪಿಸ್ರಿ. ನಿದ್ದೆ ಮಾಡಾಕತ್ತೇವ ಅನ್ನೋದು ಅದನ್ನು ಭಗವಂತಗ ಅರ್ಪಿಸ್ರಿ. ಭಗವದ್ಗೀತೆ ಪಾರಾಯಣ ಮಾಡಾಕತ್ತೇವಿ, ಅದ್ರ ಫಲನು ಅವಂಗ ಮ್ಯಾಗ ಬಿಡ್ರಿ. ನೀವು ಮಾಡ್ತೇನೆ ಅನ್ನುವಂತ ಅಭಿಮಾನನೇ ಇಟ್ಕೋಬೇಡ್ರಿ ಅಂತಾರ. ದೇರ್ಫೋರ್ ಸರ್ವ ಕರ್ಮಾಣಿ ತಥಾ ಕುರ್ವಾಣ. ಎಲ್ಲಾ ಕರ್ಮಗಳನ್ನ ಮಾಡಬೇಕು, ಯಾವುದು ಬಿಡುವಂಗಿಲ್ಲ. ಆದ್ರೆ ಮಾಡ್ತೇನೆ ಅನ್ನುವಂತ ಅಭಿಮಾನ ಇಟ್ಕೊಳ್ಳುವಂಗಿಲ್ಲ. ಯು ಹ್ಯಾವ್ ಟು ಸಪ್ಲೈ ದ ವರ್ಡ್ ಈಶ್ವರ ಅರ್ಪಣ ಭಾವನಾ ಕುರ್ವಾಣಂ. ಈಶ್ವರ ಅರ್ಪಣ ಬುದ್ಧಿಯಿಂದ ಮಾಡ್ರಿ. ಮೇ ಯು ಪರ್ಫಾರ್ಮ್ ಅಂಡ್ ದೆನ್ ವಾಟ್ ವಿಲ್ ಹ್ಯಾಪನ್. ಹಿಂಗ್ ಮಾಡಿದ್ರೆ ಏನಾಗ್ತದ್ರಿ ಅಂತಾರ. ಮತ್ ಪ್ರಸಾದ, ಅವನ ಅನುಗ್ರಹ ಆಗ್ತದೆ, ಭಗವಂತನ ಅನುಗ್ರಹ ಆಗ್ತದೆ. ನೋಡ್ತಿರ್ತಾನವ ಇವ ಹೆಂಗದಾನ, ನಿಷ್ಕಾಮದಿಂದ ಮಾಡಾಕತ್ತಾನು ಸಕಾಮದಿಂದ ಮಾಡಾಕತ್ತಾನು
ನೋಡ್ತಿರ್ತಾನ, ಅವ್ನ್ ಗೊತ್ತಾಗತ್ತಿಲ್ಲ, ಭಗವಂತಗೆ ಗೊತ್ತಾಗ್ತದ. ಮತ್ ಪ್ರಸಾದ, ಅವನ ಅನುಗ್ರಹ ಬರ್ತದ. ಪ್ರಸಾದ ಅಂದ್ರೆ ಏನು? ಭಗವಂತ ನೀವು ಮಾಡಿದ, ನಾವೆಲ್ಲ ಮಾಡಿದ ಕರ್ಮಕ್ಕ ಭಗವಂತನ ಅನುಗ್ರಹ ಏನೈತಿ ಅದೇ ಅವನ ಪ್ರಸಾದ. By my grace and receiving every consequence as Ishvara Prasada, gift from the Lord. ಭಗವಂತ ಕೊಟ್ಟಂತ ಕಾಣಿಕೆ ಅಂತ ತಿಳ್ಕೊಡ್ರಿ, ಈಶ್ವರ ಪ್ರಸಾದ ಅಂತ ತಿಳ್ಕೊಡ್ರಿ. ಆಪ್ನೋತಿ, ಯು ವಿಲ್ ಸರ್ಟನ್ಲಿ ಅಟೇನ್ ಯುವರ್ ಗೋಲ್. ಅವ್ನ್ ಗೊತ್ತದ ನಿಮ್ಗೆ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು. ಅವ ಹೇಳ್ದಂಗ ನೀವು ಮಾಡಿದ್ರ ಮೋಕ್ಷ ಕರ್ಕೊಂಡು ಹೋಗ್ತಾನವ. ನಿಮ್ಗೆ ಯಾಕದ ಚಿಂತಿ? What are the goal? Padam apnoti. Padam here means moksha padam, the goal of liberation. ನಮ್ಮನ್ನ ಏನ್ ಮಾಡ್ತಾನವ? ನಿಷ್ಕಾಮ ಕರ್ಮವನ್ನು ಮಾಡ್ಕೊಂತ ಹೋದ್ವಿ ಅಂದ್ರ ನಿಷ್ಕಾಮ ಉಪಾಸನೆಗೆ ಹಸ್ತಾನ. ನಿಷ್ಕಾಮ ಉಪಾಸನೆಯನ್ನು ಯಥಾರ್ಥ ಮುಗೀತಂದ್ರ ನಮ್ಮ ಎದುರಿಗೆ ಗುರುವನ್ನ ಕಳಿಸ್ಕೊಡ್ತಾನ ಭಗವಂತ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಬಂದ್ ನಮ್ಮ ಮನಿಗ್ ಬಂದ ಹೇಳ್ತಾನ, ಶಾಸ್ತ್ರ ನೇಮಿಸ್ಬಿಡ್ತಾನ ಅವ ಭಗವಂತ. ಹೋಗು ಇಷ್ಟು ಮಂದಿಗೆ ಹೇಳ್ಬಾ ಅಂತ ಕಳಿಸ್ತಾನ ಒಬ್ಬ ಗುರುವಿನ. ಅವ ಗುರು ಬಂದ ನಮ್ಮ ಆವರಣ ಭಂಗವನ್ನ ಮಾಡ್ತಾನ. ಆವರಣ ಭಂಗ ಅಂತಂದ್ರ ಮೋಕ್ಷ ಅಂಗೈ ಒಳಗೆ ನಲ್ಲಿಕ್ಕೆ ಆಗತ್ತೆ, ನಮಗ ಅಪರೋಕ್ಷ ಜ್ಞಾನ ಆಗ್ತದೆ. ಆದ್ದರಿಂದ ಪ್ರಾರಂಭಿಕವಾಗಿ ನಾವು ಮಾಡ್ಬೇಕಾಗಿದ್ದು ಏನಂದ್ರ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ. ಮುಂದೆ ಏನ್ ಮಾಡ್ಬೇಕು, ಯಾರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಯಾರನ್ನ ಎಲ್ಲಿ ಕಳಿಸ್ಬೇಕು, ಅದೆಲ್ಲ ಅವ ನೋಡ್ಕೋತಾನ. ಅವನಷ್ಟು ಶಣ್ಯರ್ ನಾವೇನಿಲ್ಲ ಅಂತಾರ. ಅಂಡ್ ವಾಟ್ ಟೈಪ್ ಆಫ್ ಗೋಲ್ ಇಟ್ ಈಸ್ ಅಂದ್ರೆ ಇದು ಯಾವ ರೀತಿ ಗುರಿ ಐತಿ ಅಂತಂದ್ರ ಸ್ವಸ್ಥಂ ಪದಂ ವಿಚ್ ಈಸ್ ಎಟರ್ನಲ್, ಅದು ಶಾಶ್ವತವಾದಂತಹ ನಮ್ದು ಮೋಕ್ಷ ಪದ. ಅಂಡ್ ಆಲ್ಸೋ ಅವ್ಯಯಂ, ಅದು ಅವ್ಯಯವಾದದ್ದು, ನಾಶರಹಿತವಾದಂತ ಪದ. ವಿಚ್ ಈಸ್ ಅನ್ಡಿಕೈಯಿಂಗ್, ಅದು ಅಲ್ಲಿ ನಾಶ ಆಗುವಂತದ್ದಲ್ಲ, ಕೊಳೆ ಆಗುವಂತದ್ದಲ್ಲ, ಇವತ್ತಿದ್ದು ನಾಳೆ ಇಲ್ದಂಗ ಆಗುವುದಲ್ಲ, ನಿತ್ಯ ಫಲ ಅದ. ದಿಸ್ ಎಟರ್ನಲ್ ಅಂಡ್ ಡಿಕ್ಲೇರಿಂಗ್ ಪರ್ಮನೆಂಟ್ ಗೋಲ್ ಆಫ್ ಮೋಕ್ಷ ಯು ವಿಲ್ ಅಟೇನ್. ಮೋಕ್ಷ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ, ನಮ್ಮ ಸ್ವರೂಪದಾಗ ಮೋಕ್ಷದ ಅನ್ನೋದು ಗೊತ್ತಾಗ್ತದೆ. ಬಟ್ ಹಿಯರ್ ವಿ ಶುಡ್ ಬಿ ವೆರಿ ಕೇರ್ಫುಲ್. ಬಹಳ ಜಾಣತನ ಇರ್ಬೇಕಾ. ಎವ್ರಿ ಶ್ಲೋಕ ವಿ ಶುಡ್ ಬಿ ಅಲರ್ಟ್. ಸೊ ಬೈ ಫಾಲೋವಿಂಗ್ ದಿಸ್ ಕರ್ಮಯೋಗ ರೆಗ್ಯುಲರ್ಲಿ ವಿಲ್ ಮೋಕ್ಷ ಆಟೋಮೆಟಿಕ್ಲಿ ಕಮ್. ಕರ್ಮಯೋಗ ಮಾಡೋದ್ರಿಂದ ಮೋಕ್ಷ ಆಗ್ತೈತಿ ಏನಂದ್ರ, ಕರ್ಮಯೋಗದಿಂದ ಮೋಕ್ಷ ಆಗ್ತದ, ಡೈರೆಕ್ಟ್ ಆಗುದಿಲ್ಲ. ಕರ್ಮಯೋಗದಿಂದ ಕರ್ಮ ನಿಷ್ಕಾಮ ಉಪಾಸನ, ನಿಷ್ಕಾಮ ಉಪಾಸನೆಯಿಂದ ಶ್ರವಣ ಮನನ ನಿಧಿಧ್ಯಾಸನ ಜ್ಞಾನ, ಜ್ಞಾನದಿಂದ ಮೋಕ್ಷ ಆಗ್ತದಂತ ತಿಳ್ಕೊ. ನಿಷ್ಕಾಮ ಕರ್ಮದಿಂದ ಮೋಕ್ಷ ಆಗ್ತೈತಿ ಅಂದ್ರೆ ನೇರವಾಗಿ ಮೋಕ್ಷಕ್ಕೆ ಹೋಗಬಾರದು, ಜ್ಞಾನ ದ್ವಾರನ ಮೋಕ್ಷ ಆಗ್ತದ. ಎಲ್ಲರ ಅಕಸ್ಮಾತ್ ನಿಷ್ಕಾಮ ಕರ್ಮದಿಂದ ನಿಮಗೆ ಮೋಕ್ಷ ಆಗ್ತೈತಿ ಅಂತ ಹೇಳ್ಯಾರಂದ್ರ ಅಲ್ಲೇ ಜ್ಞಾನದಿಂದ ಮೋಕ್ಷ ಆಗ್ತೈತಿ ಅಂತ ತಿಳ್ಕೊಬೇಕು. No, 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 because we have repeatedly said without jnanam, without moksha is not possible. Jnana illada moksha agudulri. Therefore, we have to supply an expression that you will attain moksha gradually by going through various stages. And what are the stages? Purify your mind. Thereafter, total condition of for Vedanta, Shravana, Manana, Nididhyasana. Thereafter, attainment of Jnanam, and thereafter attainment of moksha, Chitta Shuddhi, Guru Prapti, Shravana Prapti, Jnana Prapti. Dwara, you will attain moksha. Nodri, ನಿಷ್ಕಾಮ ಕರ್ಮದಿಂದ ಮೋಕ್ಷ ಆಗ್ತೈತಿ ಅಂದ್ರ ನಿಷ್ಕಾಮ ಕರ್ಮದಿಂದ ನಿಷ್ಕಾಮ ಉಪಾಸನೆಗೆ ಹೋಗ್ತೇವೆ. ನಿಷ್ಕಾಮ ಉಪಾಸನೆಯಾಗಿಂದ ಮಲದೋಷ ನಿವೃತ್ತಿ ಆತು, ಆಮ್ಯಾಗ ವಿಕ್ಷೇಪ ದೋಷ ನಿವೃತ್ತಿ ಆತಂದ್ರ ಗುರು ಬಂದ್ ಬಿಡ್ತಾನ ಶಿಷ್ಯನ ಎದುರಿಗೆ. ಅವ ಗುರುವಿನ ಏನ್ ಮಾಡ್ತಾನ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿಸ್ತಾನ. ಆ ನಂತರ ಜ್ಞಾನ ಆಗ್ತದ. ಆ ಜ್ಞಾನದಿಂದನ ಮುಕ್ತಿ ಆಗ್ತದ ಹೊರತು ಕೇವಲ ನಿಷ್ಕಾಮ ಕರ್ಮದಿಂದ ಮುಕ್ತಿ ಆಗೋದಿಲ್ಲ. ಎಲ್ಲೆಲ್ಲಿ ನಿಷ್ಕಾಮ ಕರ್ಮದಿಂದ ಮುಕ್ತಿ ಆಗ್ತದೆ ಅಂತ ಹೇಳ್ಯಾರ ಅಲ್ಲಿ ನಾವ್ ಏನ್ ಅರ್ಥ ಮಾಡ್ಬೇಕು, ಜ್ಞಾನ ದ್ವಾರ ಮುಕ್ತಿ ಆಗ್ತದೆ ಅಂತ ತಿಳ್ಕೊಬೇಕು. ದೇರ್ಫೋರ್ ಸ್ಟಾರ್ಟ್ ಕರ್ಮಯೋಗ ಪ್ರಾಪರ್ಲಿ. ಆದ್ರಿಂದ ಯಾರಿಗಿಲ್ಲ ಇನ್ನುವರೆಗೆ ನಮಗೆ ಏನೂ ತಿಳಿದಿಲ್ಲ ಅಂತೀರಿ, ಇವತ್ತಿನಿಂದ ಆದ್ರೂ ಕೂಡ ಕರ್ಮಯೋಗವನ್ನ ಮಾಡ್ಲಿಕ್ಕೆ ಚಾಲು ಮಾಡ್ರಿ. ಒಂದ್ ವೇಳೆ ಕರ್ಮಯೋಗ ಮಾಡಕ್ ಆಗೋದಿಲ್ಲ ಅಂತಂದ್ರ ಕರ್ಮ ಆಶೆ ಇಟ್ಕೊಂಡ ಮಾಡ್ರಿ, ಫಲಾಪೇಕ್ಷೆ ಇಟ್ಕೊಂಡು ಮಾಡ್ರಿ. ಬಂದಂತ ಫಲವನ್ನ ಭಗವಂತಗೆ ಅರ್ಪಿಸ್ರಿ, ಅದು ಪ್ರಸಾದ ಅಂತ ತಗೊಳ್ರಿ. ಅಂದ್ರ ಅದ್ರಾಗಿಂದ ಎಲ್ಲ ಕಸು ವಿಷ ಏನೈತಿ ಮುರಿದು ಹೋಗ್ತದ, ಅದ್ರಾಗಿನ ದೋಷ ಕಳೆದು ಹೋಗ್ತಾವ. ಅದು ಈಶ್ವರಾರ್ಪಣ ಬುದ್ಧಿಯಿಂದ ಪ್ರಸಾದ ಅಂತ ತಗೊಂಡಿವಂದ್ರ ಅದ್ರಾಗಿನ ದೋಷಗಳೆಲ್ಲವೂ ನಿರ್ಮೂಲನೆ ಆಗ್ತಾವ. ಅಂತ ಒಂದು ಭಾವದಿಂದ ಕರ್ಮಯೋಗವನ್ನ ಮಾಡ್ರಿ, ಈ ಸಾಧನೆಯನ್ನ ಬಿಡಬ್ಯಾಡ್ರಿ. ಇದು ಪ್ರಾರಂಭಿಕ ಸಾಧನೆಯನ್ನ ಹೇಳ್ತಾ ಇದ್ದಾರೆ. ಇನ್ನ ಇದ ಕುರಿತು ಇದು ಅಪ್ಪೋರ್ ಹೇಳಿದ ಮಾತು. ಇನ್ನು ಇದೇ ವಿಷಯ ಕುರಿತು ಬಹಳ ಮಂದಿ ನಮಗೆ, ಕೆಲವು ಮಂದಿ ಇನ್ನು ನಮಗ ಮೊದಲಿಂದ ಹೇಳಿಲ್ರಿ, ನಾವು ಅದನ್ನ ಕೇಳಿಲ್ರಿ, ನಾವು ಮೊದಲಿಂದ ಇನ್ನೊಮ್ಮೆ ಹೇಳ್ರಿ ಅನ್ನೋರು ಏನ್ ಅದಾರಲ್ಲ,
ಅವ್ರ ಸಲುವಾಗಿ ಹಗಲೆಲ್ಲ ಪುನಃ ಭಗವಂತ ಎಲ್ಲೆಲ್ಲ ಹೇಳ್ಕೊಂತ ಬಂದಾನ ಏನ್ರಿ, ಹಗಲೆಲ್ಲ ಹೇಳ್ಕೊಂತ ಬಂದಾನ. ಆದ್ರೆ ರಿಪೀಟೆಡ್ ಆಗಿ ಒಂದು ಕ್ಲಾಸ್ ಭಗವದ್ಗೀತಾ ಇರ್ಲಿ ಅಂತೀರಂದ್ರೆ ಹೇಳೋನು, ಅದಕ್ಕೇನ್ ಏನ್ ಬೇಡ ಅನ್ನಂಗಿಲ್ಲ, ಹೇಳೋನು. ಈಗ ಏನಂತಾರ ನೋಡ್ರಿ, 56ನೇ ಎಷ್ಟಿದು 57ನೇ ಶ್ಲೋಕಕ್ಕ ನಮಗ ಅಜ್ಜಂಪುರದ ಪುಸ್ತಕದಾಗ ಏನ್ ಹೇಳ್ಯಾರ ಅನ್ನೋದನ್ನ ಸ್ವಲ್ಪ ನೋಡೋಣ. 57 ಹೇಳಂತ ಹೇಳಿದ್ರು ನಿನ್ನೆ. 57ನೇ ಶ್ಲೋಕವನ್ನು ಹೇಳೋಣ. ನಮ್ದು ಏನು ಅವಸರ ಇಲ್ಲ, ನಿಧಾನವಾಗಿ ಹೇಳೋಣ. 56 56ನೇ ಶ್ಲೋಕ ಅಲ್ಲ ಅದು, 56ನೇ ಶ್ಲೋಕದಿಂದ ಹೇಳ್ಬೇಕು. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಶ್ರಯ ಮತ್ ಪ್ರಸಾದಾತವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ತಾತ್ಪರ್ಯ ಓದ್ಬಿಡ್ತೇನೆ ನೋಡಿ, ಶಬ್ದಾರ್ಥ ಹೇಳೀನಿ ನಾನು. ಅಜ್ಜಂಪುರದ ಗ್ರಂಥ, ತಾತ್ಪರ್ಯ ಪೇಜ್ ನಂಬರ್ 430. ಸದಾ ಸರ್ವಕರ್ಮಗಳನ್ನು ನನ್ನ ಆಶ್ರಯವನ್ನು ಪಡೆದು ಆಶ್ರಯಿಸಿದ ಪುರುಷನು ನನ್ನ ಪ್ರಸಾದದಿಂದ ಸನಾತನವಾದ ಅವಿನಾಶಿಯಾದ ಪರಮ ಪದವಿಯನ್ನು ಪಡೆದುಕೊಳ್ಳುತ್ತಾನೆ. ಏನ್ರಿ, ಪರಂಪರಾ ಸಾಧನದಿಂದ ಜ್ಞಾನ ಸಾಧನೆ ಮಾಡಿಕೊಂಡು ಜ್ಞಾನದಿಂದ ಮೋಕ್ಷ ಆಗ್ತದೆ. ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಆಗ್ತದೆ. ವ್ಯಾಖ್ಯಾನ ಹೇಳ್ತಾರ ನೋಡ್ರಿ. ನಾ ಏನ್ ಹೇಳಿನ ಅದ ಬರ್ತೈತಿ. ಇದ್ರಾಗ ಕೆಲವೊಂದಿಷ್ಟು ಮಿಸ್ಪ್ರಿಂಟ್ ಆಗ್ಯಾವ, ಅವನಷ್ಟು ಓದಿ ಹೇಳ್ಬೇಕನ್ನೋ ಉದ್ದೇಶದಿಂದ ಓದಾಗತ್ತೀನಿ. ಭಕ್ತಿಯಿಂದ ಪ್ರಾಪ್ತವಾದ ಜ್ಞಾನವು ನೇರವಾಗಿ ಗಮ್ಯ ಸ್ಥಾನವನ್ನು ಸೇರಿಸಬಲ್ಲದು. ಮೊದಲ ಭಕ್ತಿನೇ ಸಾಧನ್ರಿ. ಒಮ್ಮಗಲ ಜ್ಞಾನಕ್ಕೆ ಯಾರು ಬರೋದಿಲ್ಲ, ಉತ್ತಮ ಅಧಿಕಾರಿಗಳಿಂದ ಬರ್ತಾರೆ. ಅಂತಹ ಜ್ಞಾನದಿಂದ ಪ್ರತಿ ಮನುಷ್ಯನಿಗೆ ತನ್ನ ವಾಸ್ತವಿಕ ಸ್ವರೂಪ ಏನದ ಅದರ ಜ್ಞಾನ ಆಗ್ತದೆ. ಬೋಧ ಅಂದ್ರೆ ಏನು? ಜ್ಞಾನ ಆಗ್ತದೆ. ನಮ್ಮ ನಿಜವಾದ ಸ್ವರೂಪ ಏನದ? ಸಚ್ಚಿತ್ ಆನಂದ, SCA, ಅದು ಗೊತ್ತಾಗ್ತದೆ. ನಿಜವಾದ ಭಕ್ತಿ ಎಂದರೆ ಪರಮೇಶ್ವರನ ವಿಷಯವಾಗಿರುವ ಅನನ್ಯ ಪ್ರೇಮ ರೂಪ ಭಕ್ತಿ. ಭಗವಂತನ ಮ್ಯಾಗ ಬಹಳ ಅನನ್ಯ ಪ್ರೇಮದ. ಆನಂದವೇ ಪರಮೇಶ್ವರನ ಸ್ವರೂಪ. ಅಂತಹ ಪರಮೇಶ್ವರನನ್ನು ಭಕ್ತಿಯಿಂದ ಸೇವಿಸಿದವನು ಸಹ ಆನಂದ ಸ್ವರೂಪನೇ ಆಗುತ್ತಾನೆ. ಈ ಶ್ಲೋಕದಲ್ಲಿ ಶಾಶ್ವತವಾದ ಪದವಿಯನ್ನು ಪಡೆದುಕೊಳ್ಳಲು 3 ಸಾಧನಗಳನ್ನು ಹೇಳಿದ್ದಾರೆ. 3 ಸಾಧನಗಳು ಹೇಳ. ಒಂದನೇದ್ದೇನು? ನನ್ನನ್ನು ಆಶ್ರಯಿಸಿದವನು. ನಾವ್ ಎಲ್ಲಿ ಆಶ್ರಯ ಇಟ್ಟೇವೆ ಬಿಡ್ರಿ, ಎಲ್ಲಿ ಆಶ್ರಯ ಇಡಬೇಕು? ಭಗವಂತನ ಮ್ಯಾಗ ಆಶ್ರಯ ಇಡ್ರಿ. ಎರಡನೇದೇನು? ನನ್ನ ಪ್ರಸಾದವನ್ನು ಪಡೆದುಕೊಂಡವನು, ಅವನ ಅನುಗ್ರಹವನ್ನು ಪಡಿಬೇಕು. ನಾವು ಅವನ ಮನಸ್ಸು ಕರಗಬೇಕು ನೋಡ್ರಿ, ಭಗವಂತನ ಮನಸ್ಸು ಕರಗಬೇಕು. ಮತ್ತು ಮೂರನೇದೇನು? ಆ ಅವಿನಾಶಿಯಾದ ಪರಮ ಪದವನ್ನು, ಅಂದ್ರೆ ಶ್ರೇಷ್ಠ ಪದ, ಅಂದ್ರೆ ನಮ್ಮ ತುರಿಯನ ಸ್ವರೂಪವನ್ನ ನಾವು ಪಡೆದುಕೊಳ್ಳಬೇಕಾಗಿದೆ. ಆದ್ರೆ ವಿಸ್ತಾರವಾಗಿ ಈ 3 ಸಾಧನೆಗಳಿಗೆ ವಿಸ್ತಾರವಾಗಿ ಒಂದೊಂದು ಹೇಳ್ಕೊಂತ ಹೋಗ್ತಾರೆ. ನನ್ನನ್ನು ಆಶ್ರಯಿಸುವುದು ಅಂದ್ರೆ ಏನ್ರಿ? ವಾಸ್ತವವಾಗಿ ನೋಡಿದರೆ ಕರ್ಮವು ದೋಷಪೂರ್ಣವಾಗಿದೆ. ನಾವು ಕರ್ಮದಲ್ಲಿ ದೋಷ ಕಂಡೇವೇನ್ರಿ ಇಲ್ಲಿ ಮಠ? ಇಲ್ಲ. ಭಗವಂತ ಹೇಳಿದ್ರೆ ಗೊತ್ತಾಗ್ತದೆ. ಕರ್ಮದಿಂದ ನಾವು ಸುಖಾನ ನೋಡೇವಿ. ಕರ್ಮದ ಅಲ್ಲಗಳಕ್ಕೆ ನಮ್ಗೆ ಆಗಂಗಿಲ್ಲ. ಕರ್ಮಕಾಂಡಿಗಳು ನಿಮ್ಗೆ ಸಿಡದೆದ್ದು ಬೀಳ್ತಾರ. ಕರ್ಮವನ್ನ ಅಲಗಳದ್ರ ಕರ್ಮ ಅಲಗಳೆಯುವುದು ವೇದಾಂತಿಗಳು ಮಾತ್ರ. ಯಾಕಂದ್ರೆ ಅದು ಕೆಲವೊಂದು ಮೂಗಿಗೆ, ಬಾಯಿಗೆ, ನಾಲ್ಗಿಗೆ ರುಚಿಯಾದಂತ ಫಲಗಳನ್ನು ಕೊಡ್ತದೆ. ಅದಕ್ಕೆ ಹೇಳಾಕ್ವಲ್ರು ಅವರು. ವಾಸ್ತವವಾಗಿ ನೋಡಿದ್ರೆ ಕರ್ಮ ದೋಷಪೂರ್ಣ ಆಗ್ಯದ. ಯಾಕಂದ್ರೆ ಅದು ಬಂಧಿಸ್ತದ. ಅದು ಬಂಧಿಸ್ತದ. ನಿಮಗೆ ಕರ್ಮ ಫಲ ಕೊಟ್ಟು ನಿಮಗೆ ಬಂಧಿಸ್ ಕಟ್ಟಿ ಹಾಕಿಬಿಡ್ತದ. ನಿಮಗೆ ಆ ಸ್ವರೂಪ ಇರೋದ್ರಿಂದ ಅದು ದೋಷದ. ಕರ್ಮದಲ್ಲಿ ಏನು ದೋಷದ ಅನ್ನೋದನ್ನ ತಿಳ್ಕೊಡ್ರಿ. ಅದು ಕಠೋರವಾಗಿದೆ, ಅದು ದುಃಖಮಯವಾಗಿದೆ. ಫಲ ಕೊಟ್ಟರು ಕೂಡ ನಿಮಗೆ ಕಷ್ಟಕ್ಕೆ ಅದು ತಂದು ಒಗಿತದ. ನೀರಸವಾಗಿದೆ. ಏನ್ ರಸ ಇಲ್ಲ ಅಲ್ಲಿ, ರಸ ಇಲ್ಲ. ನೀರಸ ಅಂದ್ರೆ ಏನು? ರಸ ಇಲ್ಲ. ಶ್ರಮ ಸಾಧ್ಯವಾಗಿದೆ. ಇವತ್ತು ಕರ್ಮ ಮಾಡೇವ್ರಿ, ಆರಾಮದೇವಂತ ಯಾರು ಅಂತೀರೇನ? ಯಾರು ಇಲ್ಲ. ಯಪ್ಪ ಹ್ಯಾಂಗ್ ಮಾಡಿದ್ನ ಏನೋ, ನಾನ್ ನೌಕರಿ 37 ವರ್ಷ ಸರ್ಕಾರಿ ನೌಕರಿ ಹ್ಯಾಂಗ್ ಮಾಡಿದ್ನೆ ಏನೋಪ್ಪ, ಯಾವಾಗ ಮುಗಿತಿತ್ತು ಏನೋ ಅಂತಿದ್ದೆ ಅಂತೀವಿ ನಾವೇ. ಶ್ರಮ ಸಾಧ್ಯವಾಗಿದೆ. ಆದದಿಂದ ವ್ಯಾಸರು ಅಂತಾರ, ಕರ್ಮಣ ಬದ್ಧತೆ ಜಂತು. ಕರ್ಮಗಳು ಜಂತು ಅಂದ್ರೆ ಜೀವಿಗಳನ್ನ ಕಟ್ಟಿ ಹಾಕ್ತಾವ್ರಿ. ಅವು ಬಿಡುದು ನಿಮ್ಮನ್ನ. ಹೀಗಿದ್ದರೂ ಈಶ್ವರನ ಆಶ್ರಯದಿಂದ ಕರ್ಮ ದೋಷಗಳೆಲ್ಲವೂ ಕಠೋರತೆ ಹೋಗಿ ಅವು ಸಹ ಅಂತಃಕರಣ ಶುದ್ಧಿಗೆ ಕಾರಣವಾಗುತ್ತವೆ. ನೋಡ್ರಿ, ಆ ದೋಷಪೂರ್ಣವಾದಂತ ಕರ್ಮಗಳನ್ನ ಮಾಡಿಯೋ ಆ ದೋಷವನ್ನ ನಮಗ ಅಂಟ್ಕೋಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರ ಈಶ್ವರನಿಗೆ ಆಶ್ರಯ ಆಗ್ಬೇಕು ಅವು ಕರ್ಮಗಳು. ಅವಾಗ ಕರ್ಮದಲ್ಲಿ ಇದ್ದಂತ ದೋಷಗಳು ಕಳೆದು ಹೋಗ್ತಾವೆ.
ಕಠೋರತನ ಕಳೆದು ಹೋಗ್ತದೆ. ದೋಷಪೂರ್ಣವಾದದ್ದು ಕಠೋರ ಆದಂತ ಕರ್ಮಗಳು ಅಂತಃಕರಣ ಶುದ್ಧಿ ದ್ವಾರ ಶುದ್ಧಿಗೆ ಕಾರಣ ಆಕ್ಕಾವ. ಅಂತಃಕರಣವನ್ನ ಸ್ವಚ್ಛ ಮಾಡುವಂತಹ ಸೋಪ್ ಈಗ ಜಗತ್ನೊಳಗ ಅರ್ಬಿ ತೊಳೆಯು ಸೋಪ್ ಕಂಡಿಡಿದಾರ, ಮೈ ತೊಳೆಯು ಸೋಪ್ ಕಂಡಿಡಿದಾರ, ಮನಸ್ಸು ತೊಳೆಯು ಸೋಪ್ ಯಾರು ಕಂಡಿಡಿದಾರ್ರಿ? ಯಾರು ಕಂಡಿಡಿದಾರ್ರಿ? ಭಗವಂತ ಕೃಷ್ಣ ಪರಮಾತ್ಮ. ಯಾವ್ದದು ಸೋಪ್ ರೀ? ಅಂತಃಕರಣವನ್ನ ತೊಳೆಯುವಂತ ಸೋಪ್ ಯಾವುದು? ಅಧ್ಯಾತ್ಮ ಅಲ್ಲ, ನಿಷ್ಕಾಮ ಕರ್ಮ. ಭಗವದ್ಗೀತೆ. ನಿಷ್ಕಾಮ ಕರ್ಮ ಭಗವದ್ಗೀತೆ ಜನರಲ್ ಆತು ಉತ್ತರ. ನಿಷ್ಕಾಮ ಕರ್ಮ ಪರ್ಟಿಕ್ಯುಲರ್ ಪಾಯಿಂಟ್ ಟು ಪಾಯಿಂಟ್ ಉತ್ತರ ಹೇಳ್ಬೇಕಂದ್ರೆ ನಿಷ್ಕಾಮ ಕರ್ಮ ಅನ್ನುವಂಥದ್ದು ಏನದ, ಮನಸ್ಸಿನಲ್ಲಿ ಇದ್ದಂತ ಮಲದೋಷ ನಿವೃತ್ತಿ ಮಾಡುವಂತ ಸಾಬೂನು. ಇದು ಯಾವ ಕಂಪನಿಯ ತಯಾರಾಗೈತಿ? ಪರಮಾತ್ಮನ ಕಂಪನಿಯ ತಯಾರಾಗೈತಿ. ಅಂದರೆ ಮೋಕ್ಷದ ಪರಂಪರಾ ಸಾಧನವಾಗುತ್ತದೆ. ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಮೊದಲು ಇದನ್ನ ತಾಯಿ ಸೋಪ್ ಹಚ್ಚಿ ತೊಳ್ಕೊಬೇಕಾಗ್ತದೆ. ಆ ನಂತರ ನಿಮಗ್ ಒಳಗೆ ಎಂಟ್ರಿ. ಎಷ್ಟೋ ಜನ ಮಹಿಳೆಯರು ಇದರಂತೆ ಆಚರಿಸಿ ಕರ್ಮವನ್ನು ಪರಮೇಶ್ವರನ ಅರ್ಚನೆಯ ಪುಷ್ಪದಂತೆ ಭಾವಿಸಿರುತ್ತಾರೆ. ಕರ್ಮಯೋಗ ಅಂತಂದ್ರೆ ಏನಪ್ಪಾ ಅಂದ್ರ ಭಗವಂತನಿಗೆ ಪೂಜೆ ಮಾಡ್ಬೇಕಾದ್ರೆ ಹೂ ಹೆಂಗ ಅರ್ಪಿಸ್ತೇವಲ್ಲ ಹಂಗ ಕರ್ಮಯೋಗದವನ್ನ ಅರ್ಪಿಸಿನ ಅವ್ರು ದಾಟ್ಯಾರ. ಅವ್ರೆಲ್ಲ ದಾಟ್ಯಾರಪ್ಪ ಅಂದ್ರ ನಾವು ಹಂಗ ದಾಟಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡಾರ ನೀವು ಮಾಡ್ರಿ. ಇನ್ನು ಮಹರ್ಷಿ ನಾರದರು ಅನ್ಯಾಶ್ರಯಾಣಾಂ ತ್ಯಾಗೋ ಅನನ್ಯತಾ ಎಂದು ಹೇಳಿರುತ್ತಾರೆ. ಪರಮೇಶ್ವರನ ಆಶ್ರಯವನ್ನು ಪಡೆದುಕೊಂಡವನು ಅಗಾಧವಾದ ಸಂಸಾರ ಸಮುದ್ರದಿಂದ ಸುಲಭವಾಗಿ ಪಾರಾಗುತ್ತಾನೆ. ಅಲ್ರಿ, ಸಮುದ್ರದ ಆಳ ಇಷ್ಟ ಕಿಲೋಮೀಟರ್ ಅಂತ ಹೇಳ್ಬೋದು. ಈ ಸಂಸಾರದ ಆಳವನ್ನು ಹೇಳೋರು ಯಾರದಾರ್ರಿ? ಅಂತ ಆ ಸಂಸಾರವನ್ನ ಪಾರ್ ಮಾಡ್ಬೇಕಂತಂದ್ರ, ಅಗಾಧವಾದಂತ ಸದಾ ಸಂಸಾರ ಸಮುದ್ರವನ್ನ ಸುಲಭವಾಗಿ ಪಾರ್ ಮಾಡ್ಬೇಕಂತಂದ್ರ ಏನಂತ ಹೇಳ್ತಾರ ಅವರು? ಪರಮೇಶ್ವರನ್ನ ಆಶ್ರಯ ಮಾಡ್ಕೋ ಅಂತ ಹೇಳ್ತಾನ. ಪರಮಾತ್ಮನ ಮೇಲೆ ಒಲವು ಗಳಿಸಿಕೊಡ್ರಿ. ಅದನ್ನ ಹೇಳ್ತಾರಲ್ಲ, ಅನ್ಯಾಶ್ರಯಾಣಾಂ ತ್ಯಾಗೋ ಅನ್ಯನ್ಯತಾ. ಏನ್ ಹಿಂಗಂದ್ರ ಇಲ್ಲಿ ಏನದರಿ ಮುಂದಲ್ಲೇ ಅನನ್ಯಾಶ್ರಯವೆಂದರೆ ಅಂತ ಐತಿ. ಅದನ್ನ ಕಾಟ್ರಿ, ಅನ್ಯಾಶ್ರಯ ಅಂತ ತಗೊಳ್ರಿ. ಮ್ಯಾಗ ಅಲ್ಲೇ ಅನ್ಯಾಶ್ರಯ ಐತಿ ನೋಡ್ರಿ. ಯಾರ ಕಡೆ ಬುಕ್ ಅದ ಕೈಯಾಗ ತೆಗೆದಿರಿ ಅವ್ರಿಗೆ ಹೇಳಾಕತ್ತೀನಿ. ಅನನ್ಯಾಶ್ರಯ ತಗೋಬಾರ್ದು, ಅನ್ಯಾಶ್ರಯ ಅಂತ ತಗೋಬೇಕು. ಅನ್ಯಾಶ್ರಯವೆಂದರೆ ಅಕರ್ಮಣ ಸ್ಥಿತಿ ಎಂದು ಭಾವಿಸಬಾರದು. ಅನ್ಯ ಆಶ್ರಯ ಅಂತಂದ್ರೆ ಇವತ್ತು ಯಾರ ಆಶ್ರಯ ತಗೊಂಡಿವ್ರಿ ನಾವು? ನಮ್ಮ ಮನ್ಯಾಗಿನ ಹೆಂಡತಿ, ಮಕ್ಕಳು, ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ ಇವುಗಳ ಮ್ಯಾಗ ನಮ್ದು ಆಶ್ರಯ ತಗೊಂಡೇವಿ. ಅಲ್ಲಿ ತಗೋಬೇಡ್ರಿ ಅಂತಾರ ಅವ್ರು. ಪರಮಾತ್ಮನ ಮ್ಯಾಗ ಅವಲಂಬಿತರಾಗ್ರಿ. ಆ ಪರಮಾತ್ಮನ ಮ್ಯಾಗ ಅವಲಂಬಿಸಿಕೊಂಡಿರುವುದ ಅನ್ಯಾಶ್ರಯ. ಅನ್ಯಾಶ್ರಯವನ್ನು ಬಿಟ್ಟು ಪರಮಾತ್ಮನಲ್ಲಿ ಆಶ್ರಯ ತಗೊಳ್ರಿ. ಆ ಸ್ಥಿತಿಯು ಸಕ್ರಿಯವಾದ ಚೇತನ ಸ್ಥಿತಿ. ಇದಕ್ಕೆ ಕೆಲವರು ಸಾತ್ವಿಕ ಕರ್ಮ ಎಂದು ಹೇಳುತ್ತಾರೆ. ಇದಕ್ಕೆ ಸಾತ್ವಿಕ ಕರ್ಮ ಅಂತ. ಅದೊಂದು ಅಖಂಡ ವಿಶ್ವಾಸದ ಅತಿ ಉನ್ನತ ಸ್ಥಿತಿ. ವಿಶ್ವಾಸದ ಅತಿ ಉನ್ನತವಾದಂತ ಸ್ಥಿತಿ. ನಾನು ಪರಮಾತ್ಮನ ನಂಬೇನಿ, ನನಗೇನು ಕೆಟ್ಟ ಆಗೋದಿಲ್ಲ, ರೂಪಾಯಿ ಗ್ಯಾರಂಟಿ. ತನ್ನ ಅಂತರಾತ್ಮನಾದ ಪರಮೇಶ್ವರನ ಆಶ್ರಯವೆಂದು ಹೇಳುತ್ತಾರೆ. ತನ್ನ ಅಂತರಾತ್ಮನ ಈಶ್ವರ, ಅವನ ಆಶ್ರಯವನ್ನು ಪಡಿತೀನಿ. ಅಕರ್ಮ ಸ್ಥಿತಿಯನ್ನು ದಾಟಿ ಯಾವ ವಿಧದ ಭಯವೂ ಇಲ್ಲದೆ, ಯಾವ ವಿಧದ ಚಿಂತೆಯೂ ಇಲ್ಲದೆ, ಯಾವ ವಿಧದ ಕಾಮನೆಯೂ ಇಲ್ಲದೆ, ಲೋಭದ ಸುಳಿಯಲ್ಲಿ ಬೀಳದೆ ಸ್ವಧರ್ಮವನ್ನು ಆಚರಿಸುವುದಕ್ಕೆ ಪರಮೇಶ್ವರನ ಶರಣಾಗತಿ ಎಂದು ಅನ್ನುತ್ತಾರೆ. ನೀವು ಯಾವ ಗುಣದವರದಿರಿ ಆ ಗುಣದಾಗಿರುವುದ ಸ್ವಧರ್ಮ. ಸ್ವಧರ್ಮದ ಅನುಷ್ಠಾನ ಮಾಡ್ರಿ. ಭಗವಂತನ ಮೇಲೆ ಶ್ರದ್ಧಾ ಇಡ್ರಿ. ಇದ ಅನ್ಯಾಶ್ರಯಾಣಂ ತ್ಯಾಗೋ ಅನ್ಯನ್ಯತಾ. ಈ ಶರಣಾಗತಿ ಇತ್ತಂತಂದ್ರೆ ಇದೇ ಭಕ್ತರ ನಿಶ್ಚಯವಾದ ಮಾರ್ಗ. ಪರಮೇಶ್ವರನ ಆಶ್ರಯವನ್ನು ಪಡೆದು ಅದನ್ನು ಆಚರಿಸುವುದೆಂದರೆ ಅವನು ಜ್ಞಾನಿಯಾಗಿ ವಿಧಿಯನ್ನು ಮೀರದೆ ಕರ್ಮವನ್ನು ಮಾಡುವುದು. ರಾಜಸ, ತಾಮಸ, ಸತ್ವಗುಣಗಳನ್ನು ದಾಟಿ ಶುದ್ಧ ಸಾತ್ವಿಕನಾಗಿರಬೇಕು.
ಇಲ್ಲಿ ಏನ ಹೇಳಿದ್ರಿ? ರಾಜಸ ತಾಮಸ ಸತ್ವಗುಣಗಳನ್ನು ದಾಟಿ ಅಂದರ. ಸತ್ವಗುಣವನ್ನ ದಾಟಿದಂದ್ರೆ ಯಾವ್ದದರಿ? ಶುದ್ಧ ಸಾತ್ವಿಕನಾಗಿರಬೇಕು. ಹಿಂಗಂದ್ರೆ ಏನ್ರಿ? ಮತ್ತಿಲ್ಲಿ ಸತ್ವಗುಣ ದಾಟಿ ಶುದ್ಧ ಸಾತ್ವಿಕನಾಗಿರ್ಬೇಕಂತಾರ. ಇಲ್ಲಿಯೂ ಸಾತ್ವಿಕ ಅಂತಾರ, ಇಲ್ಲಿಯೂ ಸಾತ್ವಿಕ ಅಂತಾರ. ಇದು ಎಂತ ಸಾತ್ವಿಕ? ಇದು ಮೊದಲೇದ್ದು ರಾಜಸ ತಾಮಸ ಸತ್ವಗುಣ ಏನೈತಲ್ಲ, ಇದು ಯಾವ್ದದ? ಈ ಸತ್ವ ಇದು ಮಲಿನ ಸತ್ವ ಅದ. ಈ ಮಲಿನ ಸತ್ವ ಅಂದ್ರೆ ಮಿಶ್ರಣ ಐತಿದು. ಆ ಮಿಶ್ರಣ ಹೋಗಿ ಪ್ಯೂರ್ ಶುದ್ಧ ಅಂದ್ರೆ ಏನ್ರಿ? ಅಲ್ಲಿ ಮಿಶ್ರಣ ಇಲ್ಲದಂತ ಸಾತ್ವಿಕ ಗುಣ ಒಂದೇ ನಮಗ ಅವಶ್ಯ ಅದ ಜ್ಞಾನಕ್ಕೆ. ರಜೋಗುಣ ತಮೋಗುಣ ಇಲ್ಲದಂತ ಕೇವಲ ಸತ್ವಗುಣ ನಮಗ ಅವಶ್ಯ ಅದ. ಈ ಮೊದಲೇದು ಯಾವ್ದು ಸತ್ವಗುಣ ದಾಡ್ತೀವಿ ಅಂತಂದ್ರೆ ಮಲಿನ ಸತ್ವಗುಣ. ಇದು ಮಲಿನ ರಾಜಸ, ಮಲಿನ ತಾಮಸ, ಮಲಿನ ಸತ್ವಗುಣಗಳನ್ನ ದಾಟಿ ಶುದ್ಧ ಸಾತ್ವಿಕನಾಗಿರಬೇಕು. ಪರಮಾತ್ಮನ ಮೇಲೆ ಭಾರ ಹಾಕಿ ನಿಶ್ಚಿಂತೆಯಾಗಿ ತನ್ನ ಕಾಯಕವನ್ನ ಮಾಡ್ಕೊಂತ ಹೋಗ್ಬೇಕು. ಖಲಾಸ್. ಇದಕ್ಕೇನಂತಾರ್ರಿ? ಇದಕ್ಕ ನನ್ನನ್ನ ಆಶ್ರಯಿಸುವುದು ಅಂತಂದ್ರ ಕರ್ಮ, ನಿಷ್ಕಾಮ ಕರ್ಮ ಯೋಗ. ಚಿಂತಿಲ್ಲದ ಭಾರಿ ಐತಿದು. ಇನ್ನು ಎರಡನೇ ಮಾತು ಏನು? ನನ್ನ ಪ್ರಸಾದವನ್ನು ಪಡೆದುಕೊಂಡವನು ವಿಶುದ್ಧ ಪ್ರೇಮದಿಂದ, ವಿಶೇಷವಾಗಿ ಶುದ್ಧವಾದಂತ ಪ್ರೇಮ ಅಂತ. ವಿಶುದ್ಧ ಅಂದ್ರ ಆ ಪ್ರೇಮದಿಂದ ಪರಮೇಶ್ವರನನ್ನು ಆಶ್ರಯಿಸಿದವನು ಕರ್ತ, ಕರ್ಮ, ಕ್ರಿಯೆ, ಫಲ ಇವೆಲ್ಲವನ್ನು ಪರಮೇಶ್ವರನಿಗೆ ಅರ್ಪಿಸಿ ಅಜ್ಞಾನವನ್ನು ಕಳೆದುಕೊಂಡು ಪರಮೇಶ್ವರನ ಪ್ರಸಾದವನ್ನು ಪಡೆದುಕೊಳ್ಳುತ್ತಾನೆ. ಪರಮೇಶ್ವರನ ಅನುಗ್ರಹವಿಲ್ಲದೆ, ಸದ್ಗುರುಗಳ ಆಶ್ರಯವಿಲ್ಲದೆ ಮಾಯೆಯ ಕಟ್ಟನ್ನು ಯಾರೂ ಬಿಚ್ಚಿಕೊಳ್ಳಲಾರರು. ಮಾಯೆಯನ್ನು ಗಂಟ ಹೋಗಾಕೇನು ಹಗರೇನ್ರ? ಅದಕ್ಕೇನ್ ಬೇಕು? ಪರಮೇಶ್ವರನ ಅನುಗ್ರಹ ಬೇಕು, ಸದ್ಗುರುಗಳ ಆಶ್ರಯ ಬೇಕು. ಅಂದಾಗ ಏನದ? ಮಾಯೆ ಕೈ ಬಿಡ್ತದೆ. ಒಂದ್ ಗಿರಾಕಿ ಹೋತು ಅಂತದ, ಇಲ್ಲಾಂದ್ರೆ ಬಿಡುದಿಲ್ಲಕ್ಕಿ. ಮಾಯಾ ದೇವತೆ ಹಿಡ್ಕೋತಾಳೆ. ಮಾಯಾ ಕ್ಷೇತ್ರದೊಳಗೆ ವ್ಯವಹರಿಸುವ ಜೀವರು ಮಾಯಾಧೀಶನಾದ ಈಶ್ವರನ ಅನುಗ್ರಹವಿಲ್ಲದೆ ಆ ಮಾಯಾ ಕ್ಷೇತ್ರವನ್ನು ದಾಟಿ ಸ್ವತಂತ್ರ ಆಗ್ಲಿಕ್ಕೆ ಬರುವುದಿಲ್ಲ. ಸ್ವತಂತ್ರ ಆಗುವುದಂದ್ರೆ ಏನು? ಜ್ಞಾನವನ್ನು ಗಳಿಸಿ ಸ್ವತಂತ್ರ ಆಗುವುದಕ್ಕೆ ಬಿಡುವುದಿಲ್ಲ. ಅದಕ್ಕೆ ಅನ್ಬೇಕು, ಯವ್ವ ಮಾಯೇ ನನಗೆ ಅನುಗ್ರಹ ಮಾಡುವ ನೀನು ಅಂತ ಅಕ್ಕಿಗೆ ಮೊದಲು ಕೈ ಮುಗಿಬೇಕು. ನಿಜಗುಂಡ್ರು ಮತ್ತೆ ಮಾಡಿದ್ರಲ್ಲ ಶಕ್ತಿ ದೇವತೆಗೆ ಮುಂಜಾನೆ ಮಧ್ಯಾಹ್ನದಾಗ ಅಕ್ಕಿದ ಅನುಗ್ರಹ ಬಯಸಿದ್ರಿಲ್ಲೋ? ಅಕ್ಕಿ ಎಲ್ಲ ನಮ್ದು ಆವರಣವನ್ನ ಸರಿಸಿದಾಗ ಪರಮಾತ್ಮ ಕಾಣೋದು. ಅಕ್ಕಿನ ಅಡ್ಡ ಬಂದು ನಿಂತಿರ್ತಾಳೆ. ಅದಕ್ಕೆ ಏನ್ ಹೇಳ್ತಾರೆ ನೋಡ್ರಿ, ಮಾಮೇ ವಯೇ ಪ್ರಪದ್ಯಂತೆ ಮಾಯಾಮೇ ತಾಂ ತರಂತಿತೆ. ಎಲ್ಲಿ ಬಂದೈತಿ ಇದು? ಭಗವದ್ಗೀತೆ 7ನೇ ಅಧ್ಯಾಯ 14ನೇ ಶ್ಲೋಕದಾಗ ಬಂದೈತಿ ನೋಡ್ರಿ. ಹೋಮ್ವರ್ಕ್ ಮಾಡಿ ಇಟ್ಕೊಂಡೇನಿ. ಎಂದು ಹಿಂದೆ ಹೇಳಿದ ಈ 7ನೇ ಅಧ್ಯಾಯದಲ್ಲಿ ಹೇಳಿದಂತೆ ಪರಮೇಶ್ವರನ ಶರಣಾಗತನಾದವನೇ ಮಾಯೆಯನ್ನು ದಾಟುತ್ತಾನೆ. ನೋಡ್ರಿ, ನಾವ್ಯಾಕೆ ಶರಣಾಗಬೇಕಂದ್ರೆ ಮಾಯೆ ದಾಟಕ್ ಆಗಂಗಿಲ್ಲ. ಮಾಯೆ ದಾಟ್ಲಿಕ್ಕಂತಂದ್ರೆ ಸ್ವರೂಪದ ಜ್ಞಾನ ಆಗೋದಿಲ್ಲ. ಬಹಳ ಮಂದಿಗೆ ಜ್ಞಾನ ಯಾಕೆ ಆಗೋದಿಲ್ಲ ಅಂದ್ರೆ ನಾವು ನಿಷ್ಕಾಮ ಕರ್ಮಯೋಗವನ್ನ ಮಾಡಿಲ್ಲ, ಮಾಯೆಗೆ ಶರಣಾಗತರಾಗಿಲ್ಲ. ತಪ್ಪು ಮಾಡಿರ್ತೀವಿ ನೋಡ್ರಿ. ಎಲ್ಲೆಲ್ಲಿ ತಪ್ಪು ಮಾಡಿವಿ, ಎಲ್ಲೆಲ್ಲಿ ಜ್ಞಾನ ಆಗಿಲ್ಲ, ನಮ್ಗೆ ಎಲ್ಲೆಲ್ಲಿ ನಮ್ಗೆ ಅಡಚಣೆ ಉಂಟಾಗೈತಿ, ಅವನ್ನೆಲ್ಲ ಅಡಚಣೆ ಸರಸರಿ ಜ್ಞಾನ ಆಗೇ ಬಿಡ್ತದ. ನಾವು ನೋಡ್ಕೋಬೇಕು ನಮ್ಗೆಲ್ಲ ಅಡಚಣೆ ಆಗೈತಿ ಅನ್ನುವಂಥದ್ದನ್ನ. ಆದ್ರಿಂದ ಈಶ್ವರ ಅನುಗ್ರಹಕ್ಕಾಗಿ ಈಶ್ವರನನ್ನು ಆಶ್ರಯಿಸಬೇಕು. ಯಾರನ್ನ ಆಶ್ರಯ ಮಾಡ್ಕೋಬೇಕು? ಈಶ್ವರನನ್ನ ಆಶ್ರಯ ಮಾಡ್ಕೋಬೇಕು. ಸಮಸ್ತ ಕರ್ಮಗಳನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಆಚರಿಸಿದವರನ್ನು ಈಶ್ವರನು ಅನುಗ್ರಹಿಸುತ್ತಾನೆ. ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ರಿ, ಅವನ ಮೇಲೆ ಭಾರ ಹಾಕ್ರಿ ನೀವು. ಯಾಕೆ ಜ್ಞಾನ ಆಗೋದಿಲ್ಲ? ಯಾಕೆ ಇದೇ ಜನ್ಮದಾಗ ಮೋಕ್ಷ ಆಗೋದಿಲ್ಲ? ನೋಡ್ರಿ, ಇತರೆಯವರಿಗೆ ಅವನ ಅನುಗ್ರಹವು ದೊರೆಯಲಾರದು. ಮತ್ ನಮ್ಗೆ ಅನುಗ್ರಹ ದೊರೆತಿಲ್ಲ, ನಮಗ್ ಜ್ಞಾನ ಆಗಿಲ್ಲ ಅಂದ್ರ ನಾವು ಹಂಗ ನಿಷ್ಕಾಮ ಕರ್ಮಯೋಗ ಮಾಡಿಲ್ಲ, ಭಗವಂತನ ಮ್ಯಾಗ ಶ್ರದ್ಧಾ ಇಟ್ಟಿಲ್ಲ. ಇದು ಪರಮೇಶ್ವರನ ಪಕ್ಷಪಾತವೆಂದು ಭಾವಿಸಬಾರದು. ಅಗ್ನಿಯ ಸಮೀಪದಲ್ಲಿ ಕೂತವನಿಗೆ ಚಳಿಯು ನಿವಾರಣೆ ಆಗುತ್ತದೆ, ದೂರದಲ್ಲಿ ಕುಳಿತವನ ಚಳಿ ನಿವಾರಣೆ ಆಗಲಾರದು. ಇದರಲ್ಲಿ ಅಗ್ನಿಯನ ಪಕ್ಷಪಾತ ಐತೇನು? ಇಲ್ಲ. ಅವನನ್ನು ಆಶ್ರಯಿಸಿದರೆ ಅವನು ಕರುಣಿಸುತ್ತಾನೆ. ಇಂಥ ಪರಮೇಶ್ವರನ ಅನುಗ್ರಹವೇ ಮುಕ್ತಿಗೆ ಸರ್ವ ಸಾಧನವಾಗಿದೆ. ಈ ಪರಮೇಶ್ವರನ ಆಶ್ರಯದಿಂದ ದೊರೆಯುವ ಮೋಕ್ಷ ಪದವಿಯು ಇದು ಶಾಶ್ವತವಾದದ್ದು, ಇದು ನಾಶರಹಿತವಾದದ್ದು. ಅದನ್ನು ಬಿಟ್ಟರೆ ಉಳಿದ ಯಾವ ಪದಾರ್ಥಗಳು ಶಾಶ್ವತವಲ್ಲ. ಇಂಥ ಶಾಶ್ವತವಾದ ಪದವಿಯನ್ನು ಪರಮಾತ್ಮನು ಸರ್ವರಿಗೂ ಅನುಗ್ರಹಿಸುತ್ತಾನೆ. ಈ ಶ್ಲೋಕದ ವಿಶೇಷ ವಿಚಾರ ಏನು ಹೇಳ್ತಾರೆ ನೋಡ್ರಿ.
ಈ ಶ್ಲೋಕದಲ್ಲಿ ಭಕ್ತಿ ಮಿಶ್ರಿತವಾದ ಕರ್ಮವನ್ನು ಆಚರಿಸುವುದರಿಂದ ಭಗವಂತನ ಅನುಗ್ರಹವು ಲಭ್ಯವಾಗಿ ಅದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆಂದು ನಿರೂಪಿಸಲ್ಪಟ್ಟಿರುತ್ತದೆ. ಈ ಶ್ಲೋಕದಲ್ಲಿ ಬಂದಿರುವ ಸರ್ವಕರ್ಮಾಣ್ಯಪಿ ಎಂದು ಹೇಳಿರುವುದಕ್ಕೆ ಶಾಸ್ತ್ರೀಯವಾದ ಸಮಸ್ತ ಕರ್ಮಗಳೆಂದು ಅರ್ಥ ಆಗೈತೆ ನೋಡ್ರಿ. ಅರ್ಥ ಮಾಡ್ರಿ, ಸಿಕ್ಕೇತೇನ್ರಿ? ಅರ್ಧ ಆಗೈತಿ, ಅರ್ಥ ಮಾಡ್ರಿ. ಸಿಕ್ಕೇತ್ರಿ? ಸಿಕ್ಕೈತ್ರಿ. ದೋಷಯುಕ್ತಗಳಾದ ಕರ್ಮಗಳು ಸಹ ಎಂದು ತಿಳಿಯಬಾರದು. ಏಕೆಂದರೆ ದೋಷಯುಕ್ತವಾದ ಕರ್ಮಗಳನ್ನ ಶಾಸ್ತ್ರ ನಿಷೇಧ ಮಾಡಿರ್ತದ. ಅಧಿಕಾರಿ ಪ್ರಸಂಗದಲ್ಲಿಯೇ ನಿಷೇಧ ಮಾಡಲಾಗಿದೆ. ಯಾಕ? ವಿಧಿ ಶಾಸ್ತ್ರ ಏನ್ ಹೇಳೈತೆ ಅವನ್ನ ಮಾಡಬೇಕು. ನಿಷಿದ್ಧ ಕರ್ಮಗಳನ್ನ ನಿಷೇಧ ಮಾಡಿದ್ದನ್ನು ಮಾಡಬಾರ್ದು. ಅದನ್ನ ನಿಷೇಧ ಮಾಡೇ ಬಿಟ್ಟಿರ್ತದ ಶಾಸ್ತ್ರ ಮೊದಲೇ. ಸರ್ವೇಂದ್ರಿಯಗಳಿಂದ ಸಹಿತವಾದ ಕರ್ಮಗಳನ್ನು ಮಾಡುತ್ತಿದ್ದರೂ ಕೂಡ ಸದಾ ಆತ್ಮರೂಪನಾದ ಭಗವಂತನನ್ನು ಸ್ಮರಿಸುತ್ತಾ ಮಾಡಬೇಕು. ನೀವು ಕರ್ಮಗಳನ್ನು ಮಾಡಿದ್ರೂ ಕೂಡ ಭಗವಂತನ ಸ್ಮರಣೆ ಇಟ್ಕೊಂಡು ಮಾಡ್ಬೇಕು. ಇಲ್ಲದೆ ಪ್ರತಿ ಕರ್ಮಗಳ ಫಲಗಳನ್ನು ಭಗವಂತನಿಗೆ ಅರ್ಪಿಸುತ್ತಿರಬೇಕು. ಇಲ್ಲ ಅವನ್ ನೆನೆಸ್ಕೊಂತ ಮಾಡ್ರಿ ಒಂದು, ಇಲ್ಲ ನೆನೆಸೋದು ಆಗಂಗಿಲ್ಲ ಅಂದ್ರೆ ಬಿಡ್ರಿ, ಸಕಾಮದಿಂದ ಮಾಡ್ರಿ. ಸಕಾಮದಿಂದ ಬಂದ್ಮ್ಯಾಗ ಫಲವನ್ನ ಭಗವಂತಗೆ ಅರ್ಪಿಸಿ ಅದನ್ನ ಪ್ರಸಾದ ಬುದ್ಧಿಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡ್ರಿ. ಈ ಅರ್ಪಣೆ ಎಂಬ ಕ್ರಿಯೆಯು ಆತ್ಮ ವಿಚಾರದಿಂದ ಕರ್ತೃತ್ವ ಬುದ್ಧಿ ಬಿಟ್ಟಾಗಲೇ ಸಾಧ್ಯ. ನೋಡ್ರಿ, ನಾನು ಆತ್ಮ ಅಕರ್ತ ಅಂತ ತಿಳಿದ ಮ್ಯಾಗನ ಹಿಂಗ್ ಮಾಡಕ್ ಸಾಧ್ಯ ಆಗ್ತದ. ಇದು ಹೆಂಗದ ಅಂದ್ರ ಹುಚ್ಚು ಬಿಡ್ಬಾರ್ದು. ಯಾಕಂದ್ರ ಹುಚ್ಚು ಬಿಟ್ರ ಅವಂಗೆ ಕನ್ಯಾ ಕೊಡ್ತಾರ. ಹುಚ್ಚು ಹಿಡಿದೈತ ಅವಂಗ, ಕನ್ಯಾ ಯಾರು ಕೊಡತ್ತಾ ಇಲ್ಲ. ಆದ್ದರಿಂದ ಇದು ಏನದ ಅಂದ್ರ ನಾನು ಅಕರ್ತ ಅನ್ನುವಂಥದ್ದು ಜ್ಞಾನ ಶಾಸ್ತ್ರದಿಂದ ತಿಳಿದಾಗ ಮಾತ್ರ ನಾವು ನಿಷ್ಕಾಮ ಕರ್ಮ ಯೋಗ ಮಾಡ್ತೇವಿ. ಇಲ್ಲಾಂದ್ರೆ ನಿಷ್ಕಾಮ ಕರ್ಮ ಯೋಗ ಮಾಡಕ್ ಆಗುದಿಲ್ಲ. ಆತ್ಮೀಯರೇ, ಹುಚ್ಚು ಬಿಡಬಾರ್ದು, ಹುಚ್ಚು ಬಿಡಬೇಕಂತೇವಿ, ಹುಚ್ಚು ಬಿಡಂಗಿಲ್ಲ. ನಿಷ್ಕಾಮ ಕರ್ಮ ಮಾಡ್ಬೇಕಂತೇವಿ, ಆಗೋದಿಲ್ಲ. ನಿಷ್ಕಾಮ ಕರ್ಮ ಮಾಡಿದ್ರೆ ನಮಗ ಗುರು ಸಿಗ್ತಾನ, ಮುಂದಿನ ಸಾಧನೆಗಳು ಸಿಗ್ತಾವ. ಅದು ಏನಾಗೈತಿ, ನಾವು ಮಾಡಂಗಿಲ್ಲ, ಅದು ಆಗಂಗಿಲ್ಲ, ನಮಗ್ ಜ್ಞಾನ ಆಗಂಗಿಲ್ಲ. ಇದಕ್ಕೆ ನಮಗ ಅಡಚಣೆ ಆಗ್ಯದ. ಅದಕ್ಕ ಆ ಅಡಚಣೆ ಎಲ್ಲಿ ಬಂದೈತೆ ನೋಡ್ಕೊಡ್ರಿ, ಅವ್ನ ತಿದ್ಕೊಡ್ರಿ. ಇದು ಯಾರಿಗೈತಿ ಅನ್ನೋದು ನಿಮ್ಗ ಗೊತ್ತಾಗ್ತದ, ನಮಗ್ ಗೊತ್ತಾಗಂಗಿಲ್ಲ. ತಾನು ಕರ್ತನೆಂಬ ಭಾವನೆ ಇರುವವರೆಗೆ ಫಲವನ್ನು ಬಿಡಲು ಯಾರಿಂದಲೂ ಆಗುವುದಿಲ್ಲ. ನಾನು ಕರ್ತ ಅಂತ ತಿಳ್ಕೊಂಡೇನೆ ಬಿಡಂದ್ರೆ ಬಿಡ್ತೇವೆ ನಾವು? ನಾನು ಅಕರ್ತ ಅಂತ ತಿಳ್ಕೊಂಡಾಗ ಮಾತ್ರ ಫಲವನ್ನು ಬಿಡ್ಲಿಕ್ಕೆ ಆಗ್ತದೆ. ನಮ್ ಕೈಯಾಗ ಏನೂ ಇಲ್ಲ. 10 ರೂಪಾಯಿ ನೋಟು ಗಾಡಿಯಾಗ ಹೊಂಟೇನಿ, ಅದು ಹಾರಿ ಗಾಳಿ ಗುಂಟ ಹಾಕಿ ರೈಲ್ವೆದಾಗ ಏನು ಡಬ್ಬಿ ರೈಲ್ವೆ ಓಡಾಕತೈತಿ, ಗಾಡಿ ಓಡಾಕತೈತಿ, 10 ರೂಪಾಯಿ ಹಾರಿ ಹೊರಗೆ ಹೋಗ್ಬಿಡ್ತು. ಅವಾಗ ನಾವೇನಂತೀವಿ, ಏನೂ ಮಾಡಕ್ ಆಗಂಗಿಲ್ಲ ಅಂದ್ರೆ ಕೃಷ್ಣಾರ್ಪಣ ಮಸ್ತು ಅಂತೀವಿ ನಾವು. ಅಲ್ಲಿ ಮಠ ಬಿತ್ತಂದ್ರ ಅದು ಎಲ್ಲೇ ಹೋದ್ರು ಅದನ್ನ ಅವನ್ನ ಹಿಡಿಯವ್ರ. ಅದನ್ನ ಯಾವಾಗ ನಮ್ ಕೈ ಸಿಗಂಗಿಲ್ಲ ಅಂತ ಗೊತ್ತಾಕೈತಿ, ಅವಾಗ ಈಶ್ವರಾರ್ಪಣ ಬುದ್ಧಿಯಿಂದ ನಾವು ಬಿಡ್ತೀವಿ. ಅಂದ್ರೆ ನಾನು ಅಕರ್ತ ಅನ್ನುವಂತ ಜ್ಞಾನ ನಮಗ ಆಗುವವರೆಗೂ ನಾವು ನಿಷ್ಕಾಮ ಕರ್ಮದಿಂದ ಕರ್ಮ ಮಾಡಕ್ ಆಗೋದಿಲ್ಲ. ಇಲ್ಲದ ರಹಸ್ಯ ತಿಳಾಗತ್ತೇನ್ರಿ? ನಾ ಹೇಳೋ ಮಾತಿನ ಅರ್ಥ ಆಗಾಗತ್ತೇನು? ಅರ್ಥ ಆಗತ್ತೈತ್ರಿ. ಹೇಗಾಗತೈತ್ರಿ ಗುರುಗಳ? ಇಲ್ಲಿ ಅಕರ್ತಾತ್ಮ ಬುದ್ಧಿಯೇ ಭಗವದ್ ಅನುಗ್ರಹ. ಆದುದರಿಂದ ಅಂತವನಿಗೆ ಮೋಕ್ಷವು ಸುಲಭವಾಗಿ ಲಭಿಸುತ್ತದೆ. ನೋಡ್ರಿ, ಅಕರ್ತ ಬಂದದ್ದೇನು? ಅಕರ್ತ ಅನ್ನೋದು ಹೆಂಗ್ ಗೊತ್ತಾಗ್ತದ? ಆತ್ಮನ ಸ್ವರೂಪವನ್ನ ಹೇಳುವಂತ ವಾಕ್ಯಗಳಿಂದ ಗೊತ್ತಾಗ್ತದ. ಆತ್ಮ ಅಕರ್ತ ಅದಾನ. ನೀವೆಲ್ಲರೂ ಆತ್ಮರ ಅದಿರಿ. ಆತ್ಮ ಅಕರ್ತ ಅಂತ ಶಾಸ್ತ್ರ ಹೇಳ್ತದ. ಶಾಸ್ತ್ರದ ಮಾತು ನಂಬಬೇಕು. ನಮಗ ಅನಿಸ್ತತಿ ನಾನೇ ಕರ್ತ ನಾನೇ ಭೋಕ್ತ ಅನಿಸ್ತದ. ಹಂಗಾರ ಶಾಸ್ತ್ರ ಹೇಳ್ತಿದ್ದಿ ನೀ ಅಕರ್ತ ಅದಿ, ನೀ ಅಭೋಕ್ತ ಅದಿ ಅಂತ. ನಮಗನಿಸ್ತತಿ ನಾನ ಕರ್ತ ನಾನ ಭೋಕ್ತ ಅನಿಸ್ತದ. ಹಂಗಾರೆ ಯಾವ್ದು ಖರೆ? ಶಾಸ್ತ್ರ ಹೇಳುದು ಖರೆ. ನಾ ತಿಳ್ಕೊಂಡಿದ್ದೇನು? ಇದು ಭ್ರಮ ಇದ್ದನ್ನ ವಿಚಾರ ಮಾಡಿ ಶಾಸ್ತ್ರದ ಮ್ಯಾಗ ಪ್ರಮಾಣ ಕೊಟ್ಟಿವಂದ್ರ ಈ ಭ್ರಮ ಬಿಡಾಕ ಅನುಕೂಲ ಆಗ್ತದ. ಇಲ್ಲಾಂದ್ರೆ ಭ್ರಮ ಯಾವಾಗ ಬಿಡೋರು ನೀವು? ಸಾಧ್ಯ ಇಲ್ಲ. ಹಿಂಗಾದಾಗ ಭಗವಂತ ಅನುಗ್ರಹ ಆಗಿ ಅಂತವನಿಗೆ ಮೋಕ್ಷವು ಸುಲಭವಾಗಿ ಲಭಿಸುತ್ತದೆ. ಸ್ಟಾರ್ ರೋಡ್ನ ಕರ್ಕೊಂಡು ಹೊಂಟಾರ. ನಮಗ ನಾವು ಕಲ್ಲು ಮುಳ್ಳು ಇದ್ದಲ್ಲಿ ಹೋಗ್ತೇವಂದ್ರೆ ಯಾರು ಹೋಗ್ರಿ ಅಂತಾರವ್ರು. ಸ್ಟಾರ್ ರೋಡ್ನಾಗ ಯಾವ್ದು ಕಳ್ಳು ಮುಳ್ಳು ಇಲ್ದಲ್ಲೇ ಕರ್ಕೊಂಡು ಹೊಂಟೇವಿ ಬರ್ರಿಪ್ಪ ಅಂತಂದ್ರ ಹೋದ್ರ ಸರಳ ಮೋಕ್ಷ ಆಗ್ತದೆ.
ಮದ್ರಾಸಿಗೆ ಟಿಕೆಟ್ ಇದ್ದವನನ್ನು ರೈಲು ಮದ್ರಾಸಿಗೆ ಸೇರಿಸುವಂತೆ ಅಕರ್ತಾತ್ಮ ಬುದ್ಧಿ ಇರುವವನನ್ನು ಆ ಸ್ಥಿತಿಯು ಮೋಕ್ಷಕ್ಕೆ ಸೇರಿಸುತ್ತದೆ. ಟಿಕೆಟ್ ಯಾವ ತಗೊಂಡಿರಿ ಅಲ್ಲಿ ಹೋಗಿ ಮುಡ್ತಿರಲ್ಲ, ಹಂಗಾರೆ ಟಿಕೆಟ್ ಯಾವ ತಗೊಂಡ್ರಿ ನೀವು? ಅಕರ್ತ ತಗೊಂಡಿರೋ ಏನು ಕರ್ತ ತಗೊಂಡಿರೋ? ಕರ್ತ ಟಿಕೆಟ್ ತಗೊಂಡಿದ್ರ ನಮ್ಮನ್ನ ಸಂಸಾರದಾಗ ಒಗಿತೈತಿ, ಅಕರ್ತ ಟಿಕೆಟ್ ತಗೊಂಡಿದ್ರ ನಮ್ಮನ್ನ ಮೋಕ್ಷಕ್ಕೆ ಒಯ್ತೈತಿ ಆ ಗಾಡಿ. ಪರಮಾತ್ಮನ ಆಶ್ರಯವನ್ನು ಪಡೆದುಕೊಂಡವನನ್ನು ತನ್ನ ಸ್ಥಿತಿಗನುಸಾರವಾಗಿ ಅನೇಕ ಕರ್ಮಗಳನ್ನು ಮಾಡಿದರೂ ಅವನು ಬಂಧನಕ್ಕೆ ಬೀಳಲಾರನು. ಇಲ್ಲಾಂದ್ರೆ ಕರ್ಮಗಳು ನಿಮ್ಮನ್ನು ಬಂಧಿಸ್ಬಿಡ್ತಾವು. ಸೂರ್ಯನು ನಿರಂತರ ಕರ್ಮ ಮಾಡಿದಂತೆ ಅವನು ನಿರಂತರ ಕರ್ಮ ಮಾಡಿದರೂ ಅಕರ್ತನೇ. ಸೂರ್ಯ ಏನದ ಕರ್ಮ ಮಾಡಕತ್ತಾನಿಲ್ಲ, ಅವ ದಿನನಿತ್ಯ ತನ್ನ ಕರ್ತವ್ಯ ಮಾಡಕತ್ತಾನ. ಅವ ಒಂದಿನ ಅವಂಗ ಸೂಟಿ ಐತೆನ? ಸಂಡೇ ಹಾಲಿಡೇ ಐತೆನ? ಅವಂಗ ಇಲ್ಲ, ಅವ ಮಾಡಕತ್ತಾನ. ಆದ್ರೂ ಅವ ಏನ್ ತಿಳ್ಕೊಂಡಾನ? ಅವ ಸೂರ್ಯ ದೇವತಾ ಜ್ಞಾನಿ ಅದನವ, ಅಕರ್ತ ಅಂತ ತಿಳ್ಕೊಂಡಾನ. ಆದ್ರಿಂದ ಅವ ಕರ್ಮಾತೀತ ಅದನ. ಬರೀ ಅಕರ್ತನು ಮಾತ್ರನಲ್ಲ, ಅವ್ಯಯವಾದ ಮೋಕ್ಷ ಸ್ವರೂಪನೂ ಆಗಿರುತ್ತಾನೆ ಸೂರ್ಯದೇವ. ತಲೆಯ ಮೇಲೆ ನೀರು ತುಂಬಿದ ಕುಂಭವನ್ನಿಟ್ಟುಕೊಂಡು ನೃತ್ಯ ಮಾಡುವ ಸ್ತ್ರೀಯು ಬಾಯಿಂದ ಹಾಡು ಹಾಡಿದರೂ, ಕೈಕಾಲುಗಳಿಂದ ನಾಟ್ಯ ವಿನ್ಯಾಸವನ್ನು ಮಾಡಿದರೂ ಅವಳ ಮನಸ್ಸು ತಲೆಯ ಮೇಲಿನ ಕುಂಭದಲ್ಲಿ ಇರುವಂತೆ ಸಮಸ್ತ ಕಾರ್ಯಗಳನ್ನು ಸದಾ ಮಾಡುತ್ತಾ ಇದ್ದರೂ, ಯಾವನ ಮನಸ್ಸು ತನ್ನ ಆತ್ಮಸ್ವರೂಪವಾದ ಪರಮಾತ್ಮನ ಮೇಲೆ ಕೂಡಿಕೊಂಡಿದೆಯೋ, ಲಗ್ನ ಅಂದ್ರೆ ಏನು? ಕೂಡಿಕೊಂಡಿದೆಯೋ, ಲಗ್ನವಾಗಿರುತ್ತದೆಯೋ, ಅವನಿಗೆ ಭಗವತಿನ ಅನುಗ್ರಹ ಉಂಟಾಗಿ ಗುರುಪ್ರಸಾದವನ್ನು ಪಡೆದು ಮುಕ್ತನಾಗುತ್ತಾನೆ. ಇನ್ನೇನ್ ಹೇಳ್ಬೇಕ್ರಿ? ಎಲ್ಲ ಓಪನ್ ಬಿಚ್ಚಿ ಬಿಚ್ಚಿ ಹೇಳ್ಯಾರ ನೋಡ್ರಿ. ಹಂಗಾರೆ ಕರ್ಮವು ಮೋಕ್ಷಕ್ಕೆ ದಾರಿ ಆಗುವುದು ಯಾವಾಗ? ಯಾವಾಗ ಅಂದ್ರ ಹಿಂದೆ 8ನೇ ಅಧ್ಯಾಯದಲ್ಲಿ ತಸ್ಮಾತ್ ಸರ್ವೇಶು ಕಾಲೇಶು ಮಾಮನುಸ್ಮರ ಯುದ್ಧ ಚ ಎಂದು ಹೇಳಿದಂತೆ, ಯಾವನು ಸಮಸ್ತ ಕರ್ಮಗಳನ್ನು ದೈವ ಸ್ಮೃತಿಯಿಂದ ಮಾಡುವನೋ ಆ ಕರ್ಮಗಳೇ ಮೋಕ್ಷಕ್ಕೆ ದಾರಿ. ಇತರೆ ಕರ್ಮಗಳು ಮೋಕ್ಷಕ್ಕೆ ದಾರಿ ಆಗಲಾರವು. ಅಹಂಕಾರದಿಂದ ಮಾಡಿದ್ರ ಮೋಕ್ಷಕ್ಕೆ ಸಾಧನ ಆಗಂಗಿಲ್ಲ. ವಿಷದ ಹಲ್ಲು ಇರುವಾಗಲೇ ಸರ್ಪವು ಸಹವಾಸವು ಭಯಂಕರ. ಆ ವಿಷದ ಹಲ್ಲನ್ನು ಕಿತ್ತ ಮೇಲೆ, ಅದರ ವಿಷದ ಹಲ್ಲು ಕಿತ್ತ ಮೇಲೆ ಹಾವಿನ ಸಂಪರ್ಕ ಸುಖಕರ ಎಂಬುದು ಸ್ಪಷ್ಟವಾಗಿದೆ. ಹಂಗ ಕರ್ಮದಲ್ಲಿ ಇದ್ದಂತ ಆ ವಿಷದ ಹಲ್ಲು ಯಾವ್ದ್ರಿ? ಕರ್ತ ಭೋಕ್ತ ಅನ್ನುವಂಥವು 2 ಹಲ್ಲು ನೋಡ್ರಿ. ಯಾವ ಎಲ್ಲದವ್ರಿ ಇವು? ಕರ್ತ ಭೋಕ್ತ ಅನ್ನೋ ಹಲ್ಲು ಕರ್ಮದಲ್ಲಿ ಅದಾವ. ಆ ವಿಷದ ಹಲ್ಲನ್ನು ತೆಗೆದು ಆ ಕರ್ಮವನ್ನು ಮಾಡಿದ್ರೆ ಅದು ಸರ್ಪ, ವಿಷ ಸರ್ಪ ಅಲ್ಲ, ಅದು ಮೋಜಿಗೆ ಸಾಧನ ಆಗ್ಯದ, ಮಸ್ತಿಗೆ ಆನಂದಕ್ಕೆ ಸಾಧನ ಆಗ್ಯದ ನೋಡ್ರಿ, ಅದೇ ಕರ್ಮ. ಅದರಂತೆ ಕರ್ತೃತ್ವ ಬುದ್ಧಿ ಇರುವವರೆಗೆ ಬಂಧನ ಉಂಟಾಗ್ತದ. ನಾನ್ ಮಾಡಾವ, ನಾ ಮುನ್ನಾವ, ನೀ ಏನ್ ಹೇಳಾವ ಅಂದ್ರ ಬಂಧಿಸ್ಕೊಂಡು ಬೀಳ್ತೀವಿ, ಅಲ್ಲೇ ಕರ್ಮಕ್ಕೆ ಸಂಸಾರದಾಗ ಬೀಳ್ತೀವಿ. ಅಂತವ್ರಿಗೆ ಜ್ಞಾನ ಏನ್ ಬೇಕಾದ್ ಹೇಳ್ರಿ ಆಗೋದಿಲ್ಲ. ಅದು ಬಿಟ್ಟ ಕೂಡಲೇ ಮೋಕ್ಷವಾಗುತ್ತದೆ. ಇದು ಈ ಶ್ಲೋಕದ ವಿಶೇಷ ವಿಚಾರ. ಸಂಬಂಧ ಹೇಳ್ತಾರ. ಮುಂದಿನ ಶ್ಲೋಕದಲ್ಲಿ ಮನುಷ್ಯನು ಸಮಸ್ತ ಕರ್ಮಗಳನ್ನು ಭಗವದರ್ಪಣ ಮಾಡಿ ಚಿತ್ತವನ್ನು ಪರಮಾತ್ಮನಲ್ಲಿಯೇ ನಿಲ್ಲಿಸಬೇಕೆಂಬ ಉಪದೇಶವನ್ನು ಪ್ರತಿಪಾದಿಸಲ್ಪಡುತ್ತದೆ. ಚೇತಸ ಸರ್ವಕರ್ಮಾಣಿ ಮಯೇ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗ ಮುಪಾಶ್ರಿತ್ಯ ಮುಚ್ಚಿತ್ತ ಸತತಂ ಭವ ಅಂತ 57ನೇ ಶ್ಲೋಕದಲ್ಲಿ ಹೇಳೋರದಾರ. ಮತ್ತ ಆ ವಿಷಯವನ್ನು ನಾಳೆಗೆ ನೋಡೋಣ ಅನ್ನುವರೆಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಅಂತೂ ನಿನ್ನೆ ಇವತ್ತು ಕೂಡಿ 1 ಶ್ಲೋಕ ಆಗ್ಯದ.